ಇವತ್ತು ಈ ಕಾರಟಗಿಯ ವಸುಂಧರ ನಗರದಲ್ಲಿ ಕೇಂಬ್ರಿಡ್ಜ್ ಪಬ್ಲಿಕ್ ಸ್ಕೂಲ್ನ 10ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನಿಮ್ಮೆಲ್ಲರ ಪ್ರೀತಿಯ ಶ್ರೀ ಬಸವರಾಜ್ ಪಟೇಲ್ ಸೇಡಂ ಅವರೇ ಮತ್ತು ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಮತಿ ಲೀಲಾ ಮಲ್ಲಿಕಾರ್ಜುನ್ ಅವರೇ, ಹಾಗೆಯೇ ವಿವೇಕಾನಂದರ ಜೀವನ ದರ್ಶನ ಉಪನ್ಯಾಸ ನೀಡಲು ಬಂದಿರತಕ್ಕಂಥ ಕುಮಾರಿ ಹಾರಿಕಾ ಮಂಜುನಾಥ್ ಅವರೇ, ಹಾಗೂ ನನ್ನ ಪ್ರೀತಿಯ ಮುದ್ದಿನ ಮಕ್ಕಳೇ, ನೀವೇ ನನ್ನ ವಜ್ರ ವೈಡೂರ್ಯ ಮುತ್ತು ರತ್ನ ಬೆಳ್ಳಿ ಬಂಗಾರ ದಾಬು ವಂಕಿ ಏನೇನಂತೀರಲ್ಲ ಎಲ್ಲ ಆಭರಣಗಳು ನೀವೇ ಮಕ್ಕಳು. ನನಗೆಲ್ಲ ಮುಂದೆ ದೊಡ್ಡ ಒಂದು ರಾಜ್ಯವನ್ನು ಆಳ್ತಕ್ಕಂಥ ಯುವತಿಯರು ನೀವು. ಮತ್ತು ಈ ಒಂದು ಕೇಂಬ್ರಿಡ್ಜ್ನ ಪಬ್ಲಿಕ್ ಸ್ಕೂಲಿನ ಅನ್ನದಾತರಂದರೆ ನೀವು ಪೋಷಕರೆಲ್ಲರೂ. ಈ ಸಂಸ್ಥೆಗೆ ಅನ್ನವನ್ನು ಹಾಕ್ತಾ ಇದ್ದೀರಿ ಅಂದರೆ ನೀವೆಲ್ಲ ಪೋಷಕರು ಅನ್ನದಾತರು. ಆ ವಿದ್ಯಾದಾತರಿಗೆ ನೀವು ಅನ್ನದಾತರು. ನಿಮ್ಮೆಲ್ಲರಿಗೂ ಈ ಮಂಜಮ್ಮ ಜೋಗತಿಯ ಕೋಟಿ ಕೋಟಿ ಪ್ರಣಾಮಗಳು. ನನ್ನ ಬಗ್ಗೆ, ನನ್ನ ಜೀವನದ ಬಗ್ಗೆ ಮಾತಾಡಬೇಕು ಅಂತ ಲೀಲಾ ಅವರು ಹೇಳಿದರು. ನನ್ನ ಬಗ್ಗೆ ಈಗಾಗಲೇ ಸುಮಾರು ಜನ ನೋಡಿರ್ತೀರ. ಯೂಟ್ಯೂಬ್ನಲ್ಲಿ ಮಂಜಮ್ಮ ಅಂತ ಹೊಡೆದ್ಬಿಟ್ರೆ ಸಾಕು, ಸುಮಾರು 8-10 ದಿನಗಟ್ಟಲೆ ನೋಡ್ತಕ್ಕಷ್ಟು ಬರ್ತವೆ. ಇನ್ನು ಮಕ್ಕಳೆಲ್ಲರೂ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತಾರೆ. ಅಂಥದಲ್ಲಿರೋರು ಟ್ವಿಟ್ಟರ್ ಹೋಗಿ ಈಗ ಎಕ್ಸ್ ಆಗಿದೆ, ಆ ಎಕ್ಸಲ್ಲೂ ನೋಡಿರ್ತಾರೆ. ಫೇಸ್ಬುಕ್ಕಲ್ಲಿ, ಬಿಸ್ನೆಸ್ ಅಕೌಂಟಲ್ಲಿ, ಟೆಲಿಗ್ರಾಮಲ್ಲಿ, ಮತ್ತು ಕೂಯ್ ಆ್ಯಪಲ್ಲಿ, ಕ್ಲಬ್ ಹೌಸಲ್ಲಿ, ವಾಟ್ಸಪ್ಪಲ್ಲಿ, ಇವಿಷ್ಟರಲ್ಲೂ ನಾನು ಎಲ್ಲೇ ಹೋಗಿ ಬಂದರೂ ಅವೆಲ್ಲ ಕಡೆ ನಾನು ಹಾಕ್ತಾ ಇರ್ತೀನಿ. ಈಗಿನ ಮಕ್ಕಳು ತುಂಬ ಜೋರು, ನಮ್ಮಂಗೇನು ಒಬ್ಬರಲ್ಲ ಈಗಿನ ಮಕ್ಕಳು. ಒಂದು ಚೂರು ಹಾರಿಕಾ ಬರ್ತಾ ಇದ್ದಾಳೆ ಇವತ್ತು ಅಂದ್ಬಿಟ್ರೆ ಹೂ ಇಸ್ ದಿಸ್ ಹಾರಿಕಾ ಅಂತಂದ್ರೆ ಟೆಸ್ಟೇ ಮಾಡಿಬಿಡ್ತಾರೆ ಮೊಬೈಲ್ನಾಗ. ಯಾರು ಹಾರಿಕಾ ಅಂದರೆ ಯಾರು, ಮಂಜಮ್ಮ ಅಂದರೆ ಯಾರು, ಬಸವರಾಜ್ ಸೇಡಂಜಿ ಅಂದರೆ ಯಾರು ಅಂತ ಮಕ್ಕಳು ಈಗ ಅಷ್ಟು ಮುಂದುವರೆದಿದ್ದಾರೆ. ಅಂಥ ಮಕ್ಕಳಿಗೆ ನನ್ನ ಜೀವನದ ಕಥೆಯನ್ನು ಹೇಳೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ದಯವಿಟ್ಟು ಇವತ್ತು ನಾನು ಪೋಷಕರಿಗೆ ಒಂದೆರಡು ಕಿವಿ ಮಾತುಗಳನ್ನು ನಾನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸಮಯನೂ ಆಗಿದೆ, ಚಿಕ್ಕ ಚಿಕ್ಕ ಮಕ್ಕಳು ತುಂಬ ಕಾರ್ಯಕ್ರಮ ಮಾಡೋರಿದ್ದಾರೆ. ಹಾಗಾಗಿ ನೀವು ನಿಮ್ಮ ಮಕ್ಕಳಿಗೆ ಇದನ್ನೇ ಮಾಡ್ರಿ ಅಂತ ಯಾವತ್ತೂ ಒತ್ತಾಯ ಮಾಡಕ್ಕೆ ಹೋಗ್ಬೇಡ್ರಿ. ಸ್ಕೂಲಲ್ಲಿ ಇಷ್ಟೇ ಮಾರ್ಕ್ಸ್ ತಗೊಂಡ್ಬರ್ಬೇಕು ನೀನು, ಅವಳು ಅಷ್ಟು ತಂದಿದ್ದಾನೆ, ಅವನಷ್ಟು ತಂದಿದ್ದಾನೆ, ಮುಂದಿನ ಸಾರಿ ನೀನು ಜಾಸ್ತಿ ತರಬೇಕಂತ ಯಾವತ್ತೂ ಮಕ್ಕಳಿಗೆ ಒತ್ತಡವನ್ನು ಹಾಕಕ್ಕೆ ಹೋಗ್ಬೇಡ್ರಿ. ಆ ಮಕ್ಕಳಿಗೆ ಯಾವುದು ಇಷ್ಟ ಇರುತ್ತೋ ಆ ಮಕ್ಕಳಿಗೆ ಅದನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ರಿ. ಆ ಮಕ್ಕಳಿಗೆ ಇದನ್ನೇ ಮಾಡು ಅದನ್ನೇ ಮಾಡು ಅಂತ ಹೇಳಕ್ ಹೋಗ್ಬೇಡ್ರಿ. ಇವಾಗ ಅವರು ಬೆಳೆಯುವ ಮಕ್ಕಳು ಇವಾಗ ಅವ್ರಿಗೆ ಏನು ಇಷ್ಟ ಇರುತ್ತೋ ಅದನ್ನೇ ಕೊಡ್ಬೇಕು. ಇವಾಗ ಅವ್ರಿಗೆ ಇಷ್ಟ ಇಲ್ಲದನ್ನ ನೀನು ಇಂಜಿನಿಯರಿಂಗ್ ಮಾಡು, ಡಾಕ್ಟರ್ ಮಾಡು, ಅದು ಮಾಡಂತ ಬಸವರಾಜಿ ಅವರು ಹೇಳ್ತಾ ಇದ್ರು. ಆ ಥರದ ಆ ಪ್ರಶ್ನೆಗಳೇ ಮಕ್ಕಳ ಮುಂದೆ ಎತ್ತಕ್ಕೆ ಹೋಗ್ಬೇಡ್ರಿ. ಆ ಮಕ್ಕಳು ಏನು ಮಾಡ್ತಾರೆ ಅದನ್ನು ಮಾಡಲಿ. ಇವತ್ತು ನಾನು 6 ವರ್ಷದ ಕುಲದಲ್ಲಿ ಹುಟ್ಟಿದ್ದೀನಿ. ಅಣ್ಣನ ಮಗ ಒಬ್ಬನೇ, ಅಣ್ಣನಿಗೆ 2 ಹೆಂಡ್ರು, ಒಬ್ಬೇ ಮಗ. ಅವನು ಓದಪ್ಪ ಅಂತ ಬೆಂಗಳೂರಾಗ ಬಿಟ್ರೆ ಹಾಸ್ಟೆಲಾಗ ಹಾಕಿದ್ರೆ ನಾ ವೇದ ಸಂಸ್ಕೃತ ಮಾಡ್ತೀನಿ ಅಂದ. ನಮ್ಮಣ್ಣ ಬ್ಯಾಡಲ್ಲಿ ವೇದ ಸಂಸ್ಕೃತ ಮಾಡಿದ್ರೆ ನೀನು ಪೌರಾಹಿತ್ಯ ಮಾಡ್ಬೇಕಾಗತ್ತೆ, ಪೌರಾಹಿತ್ಯ ಮಾಡಿ ಗಂಟೆ ಅಲ್ಲಾಡ್ಸಕ್ ಹೋದ್ರೆ ಎಣ್ಣೆ ಯಾರು ಕೊಡೋದಿಲ್ಲ, ಬೇಡ ಅಂದ್ರೆ ಅವನು ಅದನ್ನೇ ಆಟ ಮಾಡಿದಿಲ್ಲ, ನಾನು ಅದನ್ನೇ ಮಾಡ್ತೀನಿ ಅಂತ. ನಾನಿದ್ದ ಅಣ್ಣನಿಗೆ ಹೇಳಿದೆ, ಅಣ್ಣ ಅವ್ನಿಗೆ ಏನು ಇಷ್ಟನೋ ಅದನ್ನೇ ಮಾಡಲಿ, ಅವ್ನಿಗೆ ಒಳ್ಳೇದಾಗ್ತದೆ ಬಿಡು ಅಂತಂದೆ. ಅವ್ನು ವೇದ ಸಂಸ್ಕೃತ ಮಾಡಿ ಪೌರಾಹಿತ್ಯ ಮಾಡ್ತಾನೆ. ನಮ್ಮ ಜನದ ಕನ್ಯನೇ ಸಿಗೋದಿಲ್ಲ. 23ನೇ ವರ್ಷದಾಗ ಅವನಿಗೆ ಮದುವೆ ಆಯ್ತು, 24ನೇ ವಯಸ್ಸಿಗೆ ಗಂಡು ಮಗು ಆಯ್ತು. ಮುಂದಿನ ತಿಂಗಳ 22ಕ್ಕೆ ಮೊಮ್ಮಗನ ನಾಮಕರಣನೂ ಐತಿ. ದೇವರು ದೇವಸ್ಥಾನದಲ್ಲಿಲ್ಲ, ನಮ್ಮ ಮನಸ್ಸುಗಳಲ್ಲಿ ಪರಮಾತ್ಮ ಇದ್ದಾನೆ, ನಿಮ್ಮ ಆತ್ಮಗಳಲ್ಲಿ ಪರಮಾತ್ಮ ಇದ್ದಾನೆ. ನಾವು ನಮ್ಮ ಮನಸ್ಸಿನಿಗೆ ನಮ್ಗೆ ಏನು ತಿಳಿತೈತೋ ಅದನ್ನ ಮಾಡಬೇಕು, ಆ ಮಕ್ಕಳಿಗೆ ಏನು ತಿಳಿತೈತೋ ಅದನ್ನೇ ಮಾಡೋದಕ್ಕೆ ಬಿಡಬೇಕು ಅಂತ ನಾನು ಪೋಷಕರಲ್ಲಿ ನಾನು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ.
ನಿಮ್ಮ ಮಕ್ಕಳಿಗೆ ಯಾವ್ದು ಇಷ್ಟನೋ ಅದನ್ನ ಮಾಡಕ್ ಕೊಡ್ರಿ. ಈಗ ನಿಮ್ಮ ಮನೆಗಳಿಗೆಲ್ಲ ಮಕ್ಕಳಿಗೆ ಪಿಜ್ಜಾ ಅಂತ ಕೊಡ್ತೀರಿ, ಬರ್ಗರ್ ಅಂತ ಕೊಡ್ತೀರಿ, ಇನ್ನೇನೋ ಆಳ ಮೂಳ ಸುಡಗಾಡು ಸುಟ್ಟ ಕಸ ಕಡ್ಡಿ ಎಲ್ಲ ಹಾಕಿ ಏನೇನೋ ಮಾಡಿ ಕೊಟ್ಬಿಡ್ತೀರಿ. ಮಕ್ಕಳು ಅದನ್ನೇ ತಿನ್ನಕ್ಕೆ ಇಷ್ಟಪಡ್ತಾರೆ ವಿನಕ ರೊಟ್ಟಿ ಮುದ್ದೆ ಚಪಾತಿ ತಿನ್ನಕ್ಕೆ ಇಷ್ಟಪಡೋದೇ ಇಲ್ಲ ನಿಮ್ಮ ಮಕ್ಕಳು. ನಿಮ್ಮ ಮಕ್ಕಳಿಗೆ ಏನ್ ತಿನ್ನಕ್ಕೆ ಇಷ್ಟಪಡ್ತೀರೋ ಮಕ್ಕಳು ಅದನ್ನೇ ತಿನ್ನಕ್ಕೆ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಅಂತ ಮಕ್ಕಳಿಗೆ ನೀವು ಏನು ಅಭ್ಯಾಸ ಮಾಡಿಸ್ತೀರೋ ಆ ಮಕ್ಕಳು ಅದನ್ನೇ ಅಭ್ಯಾಸ ಮಾಡ್ತಾರೆ. ಆಮೇಲೆ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡ್ತಾ ಇರ್ಬೇಕಾದ್ರೆ ನಿಮ್ಮ ವಿದ್ಯಾಸಂಸ್ಥೆಯ ಶಿಕ್ಷಕರಿಗಾಗ್ಲಿ ಅತಿ ಹೆಚ್ಚಿನ ಒತ್ತಡವನ್ನು ನೀವು ಹಾಕ್ಬೇಡ್ರಿ. ಅವ್ರ ಮಗ ಅಷ್ಟು ಮಾರ್ಕ್ಸ್ ತಂದನ್ರಿ, ಅವ್ರ ಮಗ ಅಷ್ಟು ಮಾರ್ಕ್ಸ್ ತಂದಾನೆ, ನಾನು ಅವ್ರ ಮಗನಿಗಿಂತ ಚೊಲೋ ಡ್ರೆಸ್ ಹಾಕ್ತೀನಿ, ಚೊಲೋ ಶೂ ಕೊಡ್ತೀನಿ, ಎಲ್ಲರಿಗಿಂತ ಮೊದಲು ನಾನೇ ಫೀಸ್ ಕೊಟ್ಟಿನಿ, ನನ್ನ ಮಗನ ಮಾರ್ಕ್ಸ್ ಕಡಿಮೆ ತಂದಾನ, ಅವ್ರ ಮಗ ಹೆಚ್ಚಿಗೆ ಮಾರ್ಕ್ಸ್ ತಂದಾನ, ನೀವು ಸರಿಯಾಗಿ ಹೇಳ್ಕೊಟ್ಟಿಲ್ಲ ಅಂತ ಶಿಕ್ಷಕರ ಮೇಲೆ ಅಪವಾದವನ್ನ ಹೊರಿಸ್ಬೇಡ್ರಿ. ಶಿಕ್ಷಕರ ಮೇಲೆ ದಯವಿಟ್ಟು ಅಪವಾದವನ್ನ ಓಡಿಸ್ಬೇಡ್ರಿ. ಒಂದು ದಿನ ಏನಾದ್ರೂ ಬಸ್ ಲೇಟ್ ಆಯ್ತು, ಆಟೋ ಲೇಟ್ ಆಯ್ತು, ಸಂಸ್ಥೆದು ನಿಮ್ಮ ಏರಿಯಾಕ್ಕೆ ಬರೋದಂದ್ರೆ ನೀವು ಏಕದುಮ್ಲೆ ಡ್ರೈವರಿಗೆ ಬೈತೀರಿ, ಇಲ್ಲ ಸಂಸ್ಥೆ ಮಾಲಕರಿಗೆ ಬೈತೀರಿ. ಆ ಸೊಳ್ಳೆ ಮಕ್ಕಳೇನು ಸುಮ್ಮನೆ ಕಳಿಸ್ತಾರೆ? ನಮಗೆ ಕೊಟ್ಟಿಲ್ಲ ಲಕ್ಷ ಡೊನೇಷನ್, 10,000 ಕೊಟ್ಟಿಲ್ಲ ಡೊನೇಷನ್, ಆ ಡ್ರೈವರ್ ಎಂಬ ಸೊಳ್ಳೆ ಮಗ ಏನ್ ಮಾಡ್ತಾನೆ, ಇನ್ನ ಬಂದೇ ಇಲ್ಲ ಅಂತ ಆ ಡ್ರೈವರಿಗೆ ಬೈದು ಬಿಡ್ತೀರಿ ನೀವು. ದಯವಿಟ್ಟು ಅಂತ ಕೆಲಸಗಳನ್ನ ಮಾಡಬೇಡ್ರಿ. ತಾಳ್ಮೆ ಇರ್ಬೇಕು, ಮನುಷ್ಯನಿಗೆ ತಾಳ್ಮೆ ಇರ್ಬೇಕು. ಜೀವನದಲ್ಲಿ ನಿಂತು ಮಲಗಬಾರದು, ಜೀವನದಲ್ಲಿ ನಿಂತು ಮಲಗಬಾರದು. ನಿಂತು ಮಲಗಿದ್ರೆ ಏನಾಗುತ್ತೆ? ಕೈಯರ ಮುರಿತತಿ, ಕಾಲರ ಮುರಿತತಿ, ಹೆಚ್ಚು ಕಡಿಮೆ ಆದ್ರೆ ಸೊಂಟನ ಮುರಿದು ಹೋಗ್ಬಿಡ್ತೈತಿ. ಕುತ್ಕೊಂಡು ಮಲ್ಕೊಳ್ಳೋದು ಕಲ್ತ್ಕೋಬೇಕು. ಜೀವನದಲ್ಲಿ ಕುಂತು ಮಲಗೋದನ್ನ ಕಲಿಬೇಕು. ಅವಾಗ ನೀವು ಆರೋಗ್ಯವಂತರಾಗಿರ್ತೀರಿ. ದಯವಿಟ್ಟು ಪೋಷಕರು ಇಂಥ ಸಂಸ್ಥೆಗಳ ಮೇಲೆ, ಮಕ್ಕಳ ಮೇಲೆ ಹೆಚ್ಚು ಒತ್ತಡವನ್ನ ತರಬೇಡ್ರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಶಿಕ್ಷಕಿಯರಲ್ಲಿ ನಾನು ಮತ್ತೊಂದು ಮಾತು ಹೇಳೋದೇನೆಂದ್ರೆ, ನೀವು ಓದಿಸುವಂತ ವಿದ್ಯಾರ್ಥಿಗಳು ಅವನು ಹೆಚ್ಚು, ಇವನು ಕಡಿಮೆ, ಇವನು ಹೆಚ್ಚು, ಅವನು ಕಡಿಮೆ ಅಂತ ಭೇದ ಭಾವ ಮಾಡಬೇಡ್ರಿ. ಭೇದ ಭಾವ ಮಾಡಬೇಡ್ರಿ. ಇವತ್ತು ಒಬ್ಬನು ಮಾಮೂಲಿ ಕ್ವಾಲಿಟಿ ಬಟ್ಟೆಯನ್ನು ಹಾಕೊಂಡ್ ಬಂದಿರ್ತಾನೆ, ಶ್ರೀಮಂತರು ಹೆಚ್ಚಿನ ಕ್ವಾಲಿಟಿ ಬಟ್ಟೆಯನ್ನು ಹಾಕೊಂಡ್ ಬಂದಿರ್ತಾರೆ. ಕೋಡ್ ಒಂದೇ ಆಗಿದ್ರು ಅದರಲ್ಲಿ ಬಟ್ಟೆಗಳಲ್ಲಿ ವ್ಯತ್ಯಾಸ ಇರುತ್ತೆ. ಅವರಿಗೆ ಹೆಚ್ಚು ಕಮ್ಮಿ ನೀವು ಪ್ರೀತಿ ವಿಶ್ವಾಸ ತೋರಿಸೋದ್ರಿಂದ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ, ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ನೀವು ಒಂದು ತಂದೆಯ ಸ್ಥಾನದಲ್ಲಿದ್ದು, ಒಂದು ತಾಯಿಯ ಸ್ಥಾನದಲ್ಲಿದ್ದು ಎಲ್ಲರಲ್ಲೂ ಸಮಾನತೆಯನ್ನ ಕಾಪಾಡಿಕೊಂಡು ಬರಬೇಕು. ನೀವೆಲ್ಲರಲ್ಲೂ ಸಮಾನತೆಯನ್ನ ಕಾಪಾಡಿಕೊಂಡು ಬರ್ತಕ್ಕಂಥ ಕೆಲಸವನ್ನ ಸಂಸ್ಥೆ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ಲೀಲಾ ಅವರು ಹೇಳ್ತಾ ಇದ್ರು, ನಾವು ಪೋಷಕರಿಗೆ ಹೆಚ್ಚು ಒತ್ತಡ ಕೊಡ್ಲಿಲ್ಲ, ಒಳ್ಳೊಳ್ಳೆ ಡ್ರೆಸ್ ತಗೊಂಬರ್ರಿ ಅಂತ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ಮತ್ತೆ ಏನೋ ಪ್ರಯತ್ನ ಮಾಡಿ ಸ್ವಲ್ಪ ದುಡ್ಡಿನಲ್ಲಿ ತಂದೆ ತಾಯಿಗೆ ಹೇಳಿ ಒಳ್ಳೊಳ್ಳೆ ಡ್ರೆಸ್ಗಳನ್ನ ಮಾಡಿಸಿದೀವಿ ಅಂತ. ತುಂಬಾ ಚೆನ್ನಾಗಿತ್ತು. ಇಲ್ಲಿಯ ಉಡುಪುಗಳು ತುಂಬಾ ಚೆನ್ನಾಗಿತ್ತು. ಮೊದಲೇ ನೋಡಿದ್ವಿ, ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಇಲ್ಕಲ್ ಸೀರೆ ತುಂಬಾ ಹಳೆ ಕಾಲದ ಸೀರೆಗಳು. ಇಲ್ಕಲ್ ಸೀರೆ ಹಳೆ ಕಾಲ, ಚಿಕ್ಕ ಮಕ್ಕಳಿಗೆಲ್ಲ ಇಲ್ಕಲ್ ಸೀರೆಯಲ್ಲಿ ಡ್ರೆಸ್ ಅನ್ನ ಹೊಲಿಸಿದ್ದಾರೆ. ಅದೆಷ್ಟು ಚಂದ ಕಾಣ್ತಾ ಇತ್ತು ಸ್ಟೇಜಿಗೆ. ಹಂಗೆ ನಾವು ಹಳೇದನ್ನ ಹೊಸ ರೂಪದಲ್ಲಿ ಬಳಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಹಳೇದನ್ನ ಹೊಸ ರೂಪದಲ್ಲಿ ಬಳಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಇಲ್ಕಲ್ ಸೀರೆಗೆ ಯಾರು ಉಟ್ಕೊಳ್ಳೋದೇ ಇಲ್ಲ ಅದನ್ನ. ಈಗ ಮಕ್ಕಳಿಗೆ ಆ ತರ ಡ್ರೆಸ್ ಉಳಿಸಿದ್ರೆ ಎಷ್ಟು ಚಂದ ಕಾಣ್ತಿತ್ತು. ಮತ್ತೆ ಆಮೇಲೆ ಭರತನಾಟ್ಯನೋ ಮತ್ತಿನ್ನೊಂದು ಯಾವುದೋ ರಾಮಗೀತೆನೋ ಅದನ್ನೆಲ್ಲ ಮಾಡಿದ್ರು. ಅತಿ ಕಡಿಮೆ ಬೆಲೆಯ ಬಟ್ಟೆಗಳಲ್ಲಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನ ಮಾಡ್ತಾ ಇದೆ ಅಂದ್ರೆ ಈ ಶಾಲೆ ಅಂತ ಹೇಳೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಲೀಲಾವತಿ ಅವರಿಗೆ ಮತ್ತೊಂದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಶಾಲೆ, ಈ ಸಂಸ್ಥೆ 12 ವರ್ಷಗಳನ್ನ ಪೂರೈಸಿದೆ. 10 ವರ್ಷಗಳನ್ನ ಪೂರೈಸಿದೆ. LKG ಇಂದ 10ನೇ ತರಗತಿ ತನಕ ನಡೆದು ಇವತ್ತಿಗೆ ವಯಸ್ಸಿಗೆ ಈ ಸಂಸ್ಥೆ ಬಂದಿದೆ ಅಂತ ನನಗಿನ್ನೂ ಖುಷಿ ಆಯ್ತು. ಇವತ್ತಿಗೆ ಒಂದು ಪ್ರಾಯಕ್ಕೆ ಹಂತಕ್ಕೆ ಬಂದು ನಿಂತಿರಿ. ಇನ್ನೇನು ಇವತ್ತು ನಾಳೆ ಗಡ್ಡ ಮೀಸೆ ಋತುವತಿಯಾಗಿ ಗಡ್ಡ ಮನೆಗೆ ಹೆಂಡತಿ ಮನೆಗೆ ಹೋಗ ಅನ್ನೋ ಅಷ್ಟು ಮಟ್ಟಿಗೆ ಈ ಸಂಸ್ಥೆ ಬೆಳೀತಾ ಇದೆ. ಈ ಒಂದು ಚಿಕ್ಕ ಜಾಗದಲ್ಲಿ ಇಂಥ ಒಂದು 10ನೇ ತರಗತಿ ತನಕ ಈ ಸಂಸ್ಥೆಗಳು ನೂರಾರು ಉಟ್ಕೊಳ್ತವೆ. ಆದ್ರೆ ನಡೆಸ್ತಕ್ಕಂಥ ತಾಕತ್ತಿರಬೇಕಲ್ಲ.
ನಡೆಸ್ತಕ್ಕಂಥ ಧೈರ್ಯ ಇರ್ಬೇಕಲ್ಲ. ಈಗ ಒಬ್ರು ಮೇಲೆ ಬರ್ತಾ ಇದಾರಂದ್ರೆ ಕಾಲಿಡಿದು ಎಳೆಯೋರೇ ಜಾಸ್ತಿ, ಕಾಲಿಡಿದು ಎಳೆಯೋರೇ ಜಾಸ್ತಿ. ಅಂಥವ್ರನ್ನೆಲ್ಲ ನಾವು ನಮ್ಮ ಹಂತಕ್ಕೆ ತಗೊಂಡು, ನಮ್ಮ ಹಿಡಿತಕ್ಕೆ ತಗೊಂಡು ಆ ಒಂದು ಸಂಸ್ಥೆಯನ್ನ ಇಂಥ ಒಂದು ದೊಡ್ಡ ಪಟ್ಟಣದಲ್ಲಿ ಇದು ನಡೀತಾ ಇದೆ ಅಂದ್ರೆ ಅದು ಸುಮ್ಮನೆ ವಿಚಾರ ಅಲ್ಲ. ಈ ಸಂಸ್ಥೆ ಇನ್ನೂ ಹೊರವಲಯದಲ್ಲಿ, ಇದಕ್ಕಿಂತ ಹೊರತುಪಡಿಸಿ ಇನ್ನೂ ಹೊರವಲಯದಲ್ಲಿ ಡಿಗ್ರಿ ತನಕ ಆಗಲಿ, ಇಂಜಿನಿಯರ್ ತನಕ ಈ ಸಂಸ್ಥೆ ಬೆಳೀಲಿ ಅಂತ ನಾನು ಕೇಳಿದೆ. ಅಮ್ಮ ಇದೊಂದೇನ ಮತ್ತೆ ಬೇರೆ ಏನಾರ ಇದೆಯಮ್ಮ ಅಂದೆ. ಇಲ್ಲಮ್ಮ, ರೋಡ್ ಪಕ್ಕಕ್ಕೆ ಒಂದು 5 ಎಕರೆ ತಗೊಂಡಿದ್ದೀನಿ ಅಂದ್ರು. ಆ 5 ಎಕರೆ ಜೊತೆಗೆ ಇನ್ನೂ 5 ಎಕರೆ ತಗೊಂಡು ಇಂಜಿನಿಯರಿಂಗ್ ಕಾಲೇಜ್ ಆಗಲಿ, ಡಿಗ್ರಿ ಕಾಲೇಜ್ ಆಗಲಿ, ಲಾ ಕಾಲೇಜುಗಳಾಗಲಿ, ನೀವು ಗಂಡ ಹೆಂಡತಿ ನಿಮ್ಮ ಮನಸ್ಸುಗಳು ಶುದ್ಧವಾಗಿದಾವೆ ಅಂತ ನನ್ನ ಮನಸ್ಸು ಹೇಳುತ್ತೆ. ಆ ನಿಮ್ಮ ಮುಖದಲ್ಲಿ ನಗು ಇದೆಯಲ್ಲ, ಆ ಮುಖದ ಭಾವನೆಗಳಿದಾವಲ್ಲ, ಇಲ್ಲೆಲ್ಲ ನಿಮ್ಮ ಬಗ್ಗೆ ಮಾತಾಡ್ಬೇಕಾದ್ರೆ ನೋಡ್ರಿ, ನಿಮ್ಮ ಟೀಚರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ನನಗೆ ಭಾವನೆಗಳನ್ನು ಅವ್ರು ಕೊಡ್ತಾ ಇದ್ದಾರೆ. ಆದರೆ ನೀವು ಅವರಿಗೆ ಅಷ್ಟು ಚೆನ್ನಾಗಿ ಇದ್ದೀರಿ ಅಂತ ನನಗೆ ಖುಷಿ ಅನ್ನಿಸ್ತಾ ಇದೆ. ಇವತ್ತು ಈ ಮಟ್ಟಕ್ಕೆ ಬೆಳೆದದ್ದು ಮುಂದೊಂದು ದಿನ ಇಂಜಿನಿಯರ್ ಮಟ್ಟಕ್ಕೆ ಈ ಸಂಸ್ಥೆ ಬೆಳಿಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ಆ ದೇವಿಯಲ್ಲಿ ನಾನು ಬೇಡ್ಕೊಳ್ತೀನಿ. ಬಂಧುಗಳೇ, ಇವತ್ತು ಸೇಡಂಜಿ ಅವರು ಬಂದು ನಿಂತ್ಕೊಂಡು ಮಾತಾಡಿದ್ರು. ವಿಭೂತಿ ಗುಂಡಪ್ಪನವರು ಬಂದಿದ್ದಾರೆ ಇಲ್ಲಿ. ಇವತ್ತಿಷ್ಟು ಹಾರಿಕಾ ಇದ್ದಾಳೆ, ನಾನು ಇದ್ದೀನಿ. ಇಲ್ಲಿ ಎಲ್ಲರೂ ಸಮಾನರು. ನಾವು ಯಾರು ದೊಡ್ಡವರಲ್ಲ. ಇಲ್ಲಿ ಮೇಲಿದ್ದವರು ದೊಡ್ಡವರಲ್ಲ, ಕೆಳಗಿದ್ದವರು ಸಣ್ಣರಲ್ಲ. ನಾವು ನೀವು ಎಲ್ಲರೂ ಸಮಾನರು. ನಾನು ಶಾಪ ಕೊಟ್ರೆ ನಿಮಗೆ ಕೆಟ್ಟದ್ದಾಗೋದಿಲ್ಲ. ಒಬ್ಬ ಋಷಿ ಶಾಪ ಕೊಟ್ರೆ ನಿಮಗೆ ಕೆಟ್ಟದ್ದಾಗೋದಿಲ್ಲ. ಎಲ್ಲರ ಆತ್ಮದಲ್ಲಿ ಪರಮಾತ್ಮ ಇದ್ದಾನೆ. ಯಾವ ಮನುಷ್ಯನನ್ನ ನೋಯಿಸ್ತಾನೋ ಅವ್ರ ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ. ಯಾರು ಮನಸ್ಸನ್ನ ನೋಯಿಸ್ತಾನೋ ಅವ್ರ ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ. ಎಲ್ಲರ ಆತ್ಮದಲ್ಲಿ ಪರಮಾತ್ಮ ಇದ್ದಾನೆ. ಯಾವ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಗೌರವ ಕೊಟ್ಟು ನಡೀತಾನೋ, ಯಾವ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ತಲೆಬಾಗಿ ನಡೀತಾನೋ, ಯಾವ ಮನುಷ್ಯ ಇನ್ನೊಬ್ಬ ಮನುಷ್ಯನಲ್ಲಿ ಪರಮಾತ್ಮನನ್ನು ಕಾಣ್ತಾನೋ, ಆ ದೇವಿಯನ್ನ ಕಾಣ್ತಾನೋ, ಅವನಿಗೆ ಯಾವತ್ತಿದ್ದು ಒಳ್ಳೇದೇ ಆಗುತ್ತೆ, ಕೆಟ್ಟದ್ದು ಯಾವತ್ತೂ ಆಗಲ್ಲ. ದಯವಿಟ್ಟು ಯಾರಿಗೂ ಕೆಟ್ಟದ್ದನ್ನ ಬಯಸ್ಬೇಡ್ರಿ. ನಿಮ್ಗೆ ಒಳ್ಳೇದು ಮಾಡಕ್ಕೂ ಆಗ್ಲಿಲ್ಲ, ಕೆಟ್ಟದ್ದಂತೂ ಬಯಸ್ಬೇಡ್ರಿ. ಒಳ್ಳೇದು ಮಾಡಕ್ಕಾದ್ರೆ ಮಾಡಿ, ಕೆಟ್ಟದಂತೂ ಮಾಡಕ್ಕೆ ಹೋಗ್ಬೇಡ್ರಿ. ಅವ್ರಿಗೆ ದಯವಿಟ್ಟು ನಿಮ್ಗೆಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ. ಇವತ್ತು ಎಲ್ಲರ ಆತ್ಮದಲ್ಲಿ ಪರಮಾತ್ಮ ಇದ್ದಾನೆ. ಇವತ್ತು ಲೀಲಾವತಿಯವರು ಮತ್ತು ಮಲ್ಲಿಕಾರ್ಜುನ್ ಅವರು ಮಾಡಿರೋ ಈ ಒಂದು ವೇದಿಕೆ ಅದ್ಭುತ ವೇದಿಕೆ ಅಂತೀನಿ. 10ನೇ ವರ್ಷದ ವಾರ್ಷಿಕೋತ್ಸವ ಅದ್ಭುತ ವೇದಿಕೆ ಅಂತ ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ಯಾವ ಲಿಂಗ ಭೇದ ಇಲ್ಲ, ಯಾವ ಜಾತಿ ಭೇದ ಇಲ್ಲ, ಯಾವ ಪಕ್ಷ ಭೇದ ಇಲ್ಲ, ಯಾವ ಭೇದ ಭಾವ ಇಲ್ಲದೆ ಇದೊಂದು ಈಕ್ವಾಲಿಟಿಯ ಸ್ಟೇಜ್. ಇಲ್ಲಿ ಪುಲ್ಲಿಂಗ ಇತ್ತು, ಸ್ತ್ರೀಲಿಂಗ ಇತ್ತು, ತೃತೀಯ ಲಿಂಗ ಇತ್ತು. ಇದು ಈಕ್ವಾಲಿಟಿಯ ಸ್ಟೇಜು, ಇದು ಸಮಾನತೆಯ ವೇದಿಕೆ. ಇವತ್ತು ಅವರಿಬ್ಬರು ಗಂಡ ಹೆಂಡತಿ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ ಕಾರ್ಟಿಗೆಯಲ್ಲಿ ಸಮಾನತೆಯನ್ನು ಎತ್ತಿ ಹಿಡಿದಿದೆ ಅಂತ ಹೇಳೋದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಇಂಥ ಕಾರ್ಯಕ್ರಮಗಳಿಗೆ, ಇದಕ್ಕೆ ಆದಷ್ಟು ನೀವೆಲ್ಲರೂ ಮಕ್ಕಳಿಗೆ ಆಗಲಿ, ಸಂಸ್ಥೆಗಾಗಲಿ ಸಹಾಯವನ್ನ ಮಾಡೋಣ. ಇವತ್ತು ನಮ್ಮ ಹತ್ರ ಬೇಕಾದಷ್ಟು ದುಡ್ಡು ಇರುತ್ತೆ, ಕೊಡೋ ಮನಸ್ಸು ಯಾರಿಗಿರೋದಿಲ್ಲ. ನಾವು ಕೊಡಬೇಕು, ಇನ್ನೊಬ್ಬರಿಗೆ ಕೊಟ್ಟು ನಾವು ತೃಪ್ತಿಯನ್ನು ಪಡಬೇಕು. ಸರ್ವಜ್ಞ ಒಂದು ಮಾತು ಹೇಳಿದ್ದಾನೆ, ನೀಡುವ ಕೈ ಬಡವನಾದರೆ ಕೊಡುವ ಒಡೆಯನು ಬಡವನಲ್ಲ ಸರ್ವಜ್ಞ. ನಮ್ಗೇನು ಕೈ ಎತ್ತಿ ನಾವು ಕೊಡ್ತೀವಲ್ಲ, ನಮಗೆ ಮೇಲೊಬ್ಬ ಪರಮಾತ್ಮ ಇದನಲ್ಲ, ಅವನು ಯಾವತ್ತೂ ಬಡವನಾಗೋದಿಲ್ಲ. ಹಾಗೆ ನಾವು ಕೊಟ್ಟು ಸಂತೋಷವನ್ನ ಪಡಬೇಕು ವಿನಕ ಕೊಟ್ಟಿದ್ದನ್ನ ಮನೆಯಲ್ಲಿ ಬಚ್ಚಿಟ್ಟು ಇಷ್ಟು ಹಣ ಇದೆ, ಇಷ್ಟು ಬಂಗಾರ ಇದೆ, ಇಷ್ಟು ಬೆಳ್ಳಿ ಇದೆ, ಇಷ್ಟು ಇದೆ ಅಂತಂದೇಳಿ ಸಂತೋಷ ಪಟ್ರೆ ನಿನಗೆ ಅದು ತೃಪ್ತಿ ಸಿಗೋದಿಲ್ಲ. ಇನ್ನೊಬ್ಬರಿಗೆ ದಾನ ಮಾಡಿ ಅದನ್ನ ತೃಪ್ತಿ ಪಟ್ಕೊಳ್ರಿ. ಅವ್ರು ಆಡ್ತಕ್ಕಂಥ ಮಾತುಗಳನ್ನ ಕೇಳ್ರಿ, ಅವ್ರ ಭಾವನೆಗಳನ್ನ ನೋಡ್ರಿ, ಅವ್ರು ಇನ್ನೊಬ್ಬರ ಮುಂದೆ ಹೇಳ್ಕೊಳ್ಳೋದು ನೋಡ್ರಿ. ಅವಾಗ ನಮ್ಮ ಮನಸ್ಸಿಗೆ ಇನ್ನೂ ಹೆಚ್ಚು ತೃಪ್ತಿ ಸಿಗುತ್ತೆ. ಇಂಥ ಒಂದು ಸಮಾನತೆಯ ವೇದಿಕೆಯನ್ನ ಇಲ್ಲಿ ಕಾರ್ಯಕ್ರಮವನ್ನು ಇವರು ಮಾಡಿದ್ದಾರೆ. ಇವತ್ತು ಮಕ್ಕಳಿಗೆ ಏನಾದರೂ ಓದಿಸ್ರಿ,
ನೀವು ಇಂಜಿನಿಯರ್ ಮಾಡ್ರಿ, ಡಾಕ್ಟ್ರು ಮಾಡ್ರಿ, ಪೈಲಟ್ ಮಾಡ್ರಿ, ಏನಾರ ಮಾಡ್ರಿ, ನಿಮ್ಮ ಮಕ್ಕಳಿಗೆ ಕನ್ನಡ ಭಾಷೆಯನ್ನು ಮಾತ್ರ ಮರೆಯೋದಕ್ಕೆ ಬಿಡಬೇಡ್ರಿ ತಾಯಂದ್ರಿ. ಕನ್ನಡ ಭಾಷೆಯನ್ನು ಮಾತ್ರ ಮರೆಯೋದಕ್ಕೆ ಬಿಡಬೇಡ್ರಿ. ಕನ್ನಡ ಅನ್ನೋದು ರೊಟ್ಟಿ, ಮುದ್ದಿ, ಅನ್ನ, ಸಾಂಬಾರು, ಚಪಾತಿ ಇದ್ದಂಗೆ ಕನ್ನಡ ಅನ್ನೋದು. ಆಂಗ್ಲ ಭಾಷೆ ಅನ್ನೋದು ಉಪ್ಪಿನಕಾಯಿ, ಸೊಂಡಿಗೆ, ಹಪ್ಪಳ, ಸೊಂಡಿಗೆ, ಇನ್ನು ಆ ಬದ್ನೆಕಾಯಿ, ಆಲೂಗಡ್ಡೆ ಚಟ್ನಿ, ಕೋಸಂಬರಿ ಅಂತಿರಲ್ಲ, ಆಂಗ್ಲ ಭಾಷೆ ಅನ್ನೋದು ಆ ಥರ ಇದ್ದು. ಮಕ್ಕಳಿಗೆ ಹೆಚ್ಚು ಹೆಚ್ಚು ಕನ್ನಡವನ್ನ ನೀವು ಮನೆಗೆ, ಅವ್ರ ಹೊರಗಡೆ ಯಾವ ಭಾಷೆನಾದ್ರೂ ಕಲೀಲಿ, ಬೇಕಾದ ಭಾಷೆ ಕಲೀಲಿ, ಮನೆಯಲ್ಲಿ ಮಾತ್ರ ಮಕ್ಕಳಿಗೆ ಕನ್ನಡವನ್ನೇ ಕಲಿಸ್ರಿ, ಕನ್ನಡದಲ್ಲೇ ಮಾತಾಡ್ರಿ. ಕನ್ನಡ ಏನದು ಮಮ್ಮಿ, ಡ್ಯಾಡಿ, ಆಂಟಿ, ಅಂಕಲ್ಲು, ಅದು ಹೊಟ್ಟೆಗಿಂತ ಬರೋದೇ ಇಲ್ಲ. ಮಮ್ಮಿ, ಡ್ಯಾಡಿ, ಆಂಟಿ, ಅಂಕಲ್ ಇಲ್ಲೇ ಬಂದು ಇಲ್ಲೇ ಸತ್ತೋಗ್ಬಿಡುತ್ತದು. ಅದೇ ಅಪ್ಪ, ಅಮ್ಮ, ದೊಡ್ಡಪ್ಪ, ಚಿಕ್ಕಮ್ಮ, ದೊಡ್ಡಪ್ಪ ಅಂತನ್ರಿ. ಆಂಟಿ ಅಂದ್ರೆ ಅತ್ತಿಗಂದ್ರ ಅಂತ ಗೊತ್ತಿಲ್ಲ, ಚಿಕ್ಕಮ್ಮಗಂದ್ರ ಅಂತ ಗೊತ್ತಿಲ್ಲ. ನಾವೇನಂತ ಅನ್ಕೋಬೇಕು, ಅದು ಗೊತ್ತೇ ಆಗಲ್ಲ. ಅಂಕಲ್ ಅಂತ ಮಾವುಗಂದ್ರು, ಚಿಕ್ಕಪ್ಪಗಂದ್ರು, ದೊಡ್ಡಪ್ಪಗಂದ್ರು ಅಂಕಲ್ ಅಂದ್ರು ಬಿಡ್ತಾರೆ. ನಾವು ಮತ್ತೆ ಕೇಳ್ಬೇಕು, ಅಂಕಲ್ ಅಂದ್ರೆ ನಿಮ್ಮ ಅಪ್ಪನ ಅಣ್ಣನ, ನಿಮ್ಮ ಅಮ್ಮನ ಅಣ್ಣನ ಅಂತ ಕೇಳ್ಬೇಕು. ಹಿಂಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಮಕ್ಕಳಿಗೆ ಕನ್ನಡವನ್ನ ಕಲಿಸ್ತಾ ಮಕ್ಕಳು ಹೊರಗಡೆ ಅವ್ರು ಯಾವ ಭಾಷೆಯನ್ನು ಇವತ್ತು ದೇಶ ವಿದೇಶದಲ್ಲಿ ಕನ್ನಡ ಸಂಘಗಳಿದ್ದವು, ದೇಶ ವಿದೇಶದಲ್ಲಿ ಕನ್ನಡ ಸಂಘಗಳಿದ್ದವು. ನನಗೆ ಪದ್ಮಶ್ರೀ ಬಂದಾಗ ಆನ್ಲೈನ್ನಲ್ಲಿ ನನಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಆನ್ಲೈನಲ್ಲಿ ನನ್ನನ್ನು ಕರೆದು ಮಾತಾಡಿಸಿ ಆನ್ಲೈನ್ನಲ್ಲೇ ಗೌರವ ಮಾಡಿಬಿಡ್ತಿದ್ರು, ಆನ್ಲೈನ್ನಲ್ಲೇ ಸ್ವಾಗತ ಮಾಡ್ತಿದ್ರು. ಎಲ್ಲದೂ ಆನ್ಲೈನ್ನಲ್ಲೇ, ತಿನ್ನೋದು ಕೂಡ ಆನ್ಲೈನ್ನಲ್ಲಿ. ಇವಾಗೆಲ್ಲ ಯಾರು ಪಟ್ಟಂತ ರೊಟ್ಟಿ ಹೊಡಿಯೋಂಗಿಲ್ಲ, ತಿನ್ನೋದು ಕೂಡ ಎಲ್ಲ ಆನ್ಲೈನ್ನಲ್ಲಿ ಆಗಿತ್ತು. ಇನ್ನೇನು ಮಕ್ಕಳು ಕೂಡ ಅದರಾಗೆ ಆಗ್ತಾವೆ. ಮುಂದೊಂದು ದಿನ ಆನ್ಲೈನ್ನಾಗ ಮಕ್ಕಳು ಮಾಡ್ಕೊಂಡ್ಬಿಡೋದೆ, ಗಂಡ ಹೆಂಡತಿ ಮದುವೆಗಳೇ ಬೇಕಾಗಿಲ್ಲ, ಆನ್ಲೈನ್ನಾಗ ಮಾಡ್ಕೊಂಡು ಜೈ ಅಂದು ಬಿಡೋದು. ಆನ್ಲೈನಾಗ ಬಂದಾಗ ಅವ್ರು ಕನ್ನಡ ಮಾತಾಡ್ತಾ ಇದ್ರು. ನನಗೆ ಟಿವಿಯಲ್ಲಿ ಬಂದಾಗ ಕನ್ನಡ ಮಾತಾಡ್ತಾ ಇದ್ರು. ಏನ್ರಿ ನೀವು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರ ಅಂದ್ರೆ, ಯಾಕಮ್ಮ ಮಾತಾಡೋದು? ಅಲ್ಲ, ನೀವು ಲಂಡನ್ನು, ಇರಾಕು, ಇರಾನು, ಜರ್ಮನು, ಅಮೇರಿಕಾ ಇಲ್ಲಿದ್ದೀರಿ, ಅಲ್ಲೇ ಇದೀವಮ್ಮ, ನಾವು ಕನ್ನಡ ಮಾತಾಡ್ತೀವಿ ಅಂದ್ರು. ನೀವಷ್ಟೇ ಕನ್ನಡ ಮಾತಾಡ್ತಿರೋ ನಿಮ್ಮ ಮಕ್ಕಳಿಗೆ ಕನ್ನಡ ಕಲಿಸ್ತೀರಾ ಅಂತ ಕೇಳಿದೆ ನಾನು. ಅಮ್ಮ, ಹೊಸಲಿ ಒಳಗಡೆ ಕನ್ನಡ, ಹೊಸಲಿ ಹೊರಗೆ ಆಂಗ್ಲ ಭಾಷೆ ಅಂತ ಹೇಳಿದ್ರು. ನಮ್ಮ ಮನೆಯ ಹೊಸಲಿಯಿಂದ ಒಳಗೆ ಕನ್ನಡ ಭಾಷೆ ಮಾತಾಡ್ತೀವಿ, ಹೊರಗಡೆ ಆಂಗ್ಲ ಭಾಷೆ ಮಾತಾಡ್ತಾರೆ. ಯಾವ್ಯಾವ ದೇಶದಲ್ಲಿ ಇದೀವೋ ಆ ಭಾಷೆನ ಮಕ್ಕಳು ಕಲಿತಾ ಇದ್ದಾರೆ, ನಮ್ಮಲ್ಲಿ ಮಾತ್ರ ನಾವು ಕನ್ನಡ ಅಂತೀವಿ. ನೋಡ್ರಿ, ನಾವೇ ಕನ್ನಡಕ್ಕೆ ಹೆಚ್ಚು ಗೌರವವನ್ನು ಕೊಡಲ್ಲ. 2014ರಲ್ಲಿ ಜರ್ಮನ್ ದೇಶದ ಸಾರಾ ಮಾರ್ಕಲೆ ಅಂತ ಜರ್ಮನ್ ದೇಶದ ಹುಡುಗಿ ಬಂದಿದ್ಲು ನಮ್ಮ ಭಾರತ ದೇಶಕ್ಕೆ. ಇಂಡಿಯನ್ ಟ್ರಾನ್ಸ್ಜೆಂಡರ್ ಅಂತ MA MPhil ಮಾಡಿ PhD ಮಾಡಿ ಡಾಕ್ಟರೇಟ್ ತಗೊಂಡ್ಳು. ಅವಳು 15 ದಿವಸ, ತಿಂಗಳು, 1.5 ತಿಂಗಳು ನನ್ನ ಮನೆಯಲ್ಲಿ ಉಳ್ಕೊಳ್ತಿದ್ಲು. ನಾನು ಅವಳಿಗೆ ಕನ್ನಡವನ್ನ ಕಲಿಸಿದೆ. ನಮ್ಮ ಮನೆ ಬಿಟ್ಟು ಹೋಗೋದ್ರೊಳಗೆ ಅವಳಿಗೆ ಕನ್ನಡವನ್ನ ಕಲಿಸಿದೆ, ಆಕೆಗೆ ಕನ್ನಡವನ್ನ ಕಲಿಸಿದೆ. ಆಕೆ ಮದುವೆ ಆದ್ರೆ ಮತ್ತೆ ಗಂಡನ ಕರ್ಕೊಂಬಂದ್ಲು. ಆಕೆಗೆ ಬುಗುಡಿ ಚುಚ್ಚಿದೆ, ಕಾಲುಂಗುರ ಹಾಕಿದೆ, ಮೂಗು ಚುಚ್ಚಿದೆ, ಚೈನಾ ಹಾಕಿದೆ, ಮುಕ್ಬಟ್ಟಿದ್ದೆ, ಆಕೆ ಸೀರೆ ಜಾಕೆಟ್ ಉಡಿಸಿ, ಗಂಧಕ್ಕೆ ಅರಿಶಿನ ಹಚ್ಚಿ, ಕೆಂಪು ಕೂದಲಿಗೆ ಕರೆ ಚೌರಿ ಕೂದಲಿಟ್ಟು, ಜಡಿ ಹಾಕಿ, ಮಗ್ಗಿ ಜಡಿ ಇಳಿಸಿ ನನ್ನಿಂದ ಊರಾಗ ಕರ್ಕೊಂಡು ಹೋಗ್ಬಿಡ್ತಿದ್ದೆ. ಆಕೆ ಊರಾಡಕ್ಕೆ ಹೋದ್ರೆ, ನಾಟಕಕ್ಕೆ ಹೋದ್ರೆ, ಫಂಕ್ಷನ್ಗೆ ಹೋದ್ರೆ ಕರ್ಕೊಂಡು ಹೋಗ್ಬಿಡ್ತಿದ್ದೆ. ಆಕೆ ಇವತ್ತಿನವರೆಗೂ ನಾನು ಮರ್ತರೂ ನಮ್ಮ ದೇಶದ ಹಬ್ಬಗಳನ್ನು ಆಕಿ ಮರೆಯಂಗಿಲ್ಲ. ಅಮ್ಮ ಮಂಜಮ್ಮ, ಅಮ್ಮ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ, ನಿಮಗೆ ಯುಗಾದಿಯ ಶುಭಾಶಯಗಳು, ಈ ರೀತಿ ಎಲ್ಲ ಹಬ್ಬಗಳನ್ನ ಕನ್ನಡದಲ್ಲಿ ಕಳಿಸ್ತಾಳೆ. ನೀವ್ಯಾಕೆ ಕನ್ನಡಕ್ಕೆ ಗೌರವ ಕೊಡಲ್ಲ? ಕನ್ನಡಕ್ಕೆ ಗೌರವ ಕೊಡಲ್ಲ. ನಮ್ಮ ತಾಯಿಗೆ ನಾವು ಅಮ್ಮ ಅಂತ ಕರೀಲಿಲ್ಲ ಅಂದ್ರೆ ಪಕ್ಕದ ಮನೆಯವ್ರಿಗೆ ಯಾರು ಅಮ್ಮ ಅಂತ ಕರೀತಾರೆ? ಪಕ್ಕದ ಮನೆಯವ್ರಿಗೆ ಯಾರು ಅಮ್ಮ ಅಂತ ಕರೀತಾರೆ? ನಮ್ಮ ತಾಯಿಗೆ ನಾವೇ ತಾಯಿ ಅಂತ ಕರಿಬೇಕು, ನಾವೇ ಅಮ್ಮ ಅಂತ ಕರಿಬೇಕು. ಹಾಗಾಗಿ ನಿಮ್ಮ ಮಕ್ಕಳಿಗೆ ಕನ್ನಡವನ್ನ ಕಲಿಸ್ರಿ. ದೊಡ್ಡ ದೊಡ್ಡ ಇಂಜಿನಿಯರ್ ಆಗೋದು ಬೇಕಾಗಿಲ್ಲ ಅಂದ್ರು, ಅವ್ರ ಹಣೆ ಬರದಲ್ಲಿ ಏನಿರುತ್ತದ ಅದೇ ಆಗುತ್ತೆ. ನೀವು ಇದೇ ಆಗ್ರಿ ಅಂತ ಅವ್ರಿಗೇನು ಒತ್ತಡ ಹಾಕೋಗ್ಬೇಡ್ರಿ. ಇವತ್ತು ಅಷ್ಟೊಂದು, ನಾನು ಇವತ್ತು ನನ್ನ ಉದಾಹರಣೆ ಕೊಡ್ತೀನಿ. ಇವತ್ತು ಇಷ್ಟೊಂದು ಪ್ರಶಸ್ತಿಗಳು ಬಂದಿದ್ದವು, ಇಷ್ಟೊಂದು ಒಂದು ಅಧಿಕಾರವನ್ನ ಅನುಭವಿಸಿ ನಾನು ಇವತ್ತು ವೇದಿಕೆ ಮುಂದೆ ಕೂತಿದ್ದೀನಿ. ಇಷ್ಟೆಲ್ಲ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ನಾನು ಓದಿರೋದು ಬರೀ SSLC ಫೇಲ್ ಆಗಿದ್ದೀನಿ. SSLC ಫೇಲ್ ಆದಕ್ಕೆ 2 ಕನ್ನಡ ಪುಸ್ತಕ, ಒಂದು ತೆಲುಗು ಪುಸ್ತಕ, ಒಂದು ಇಂಗ್ಲಿಷ್ ಪುಸ್ತಕ ಬಂದಿದೆ. ನನ್ನ ಕನ್ನಡ ಪುಸ್ತಕಗಳು 8 ವಿಶ್ವವಿದ್ಯಾಲಯದಲ್ಲಿ ಪಠ್ಯ ಪುಸ್ತಕ ಆಗಿದೆ. ಮಕ್ಕಳಿಗೆ, ಡಿಗ್ರಿ ಮಕ್ಕಳಿಗೆ 8 ವಿಶ್ವವಿದ್ಯಾಲಯದಲ್ಲಿ ಪಠ್ಯ ಪುಸ್ತಕ ಆಗಿದೆ. ನಾನು ಯಾವ ಇಂಜಿನಿಯರು ಮಾಡಿಲ್ಲ, ಡಾಕ್ಟರೇಟ್ ಮಾಡಿಲ್ಲ, PhD ಮಾಡಿಲ್ಲ. ಶರಣಬಸಪ್ಪ ವಿಶ್ವವಿದ್ಯಾಲಯದವರು ಗೌರವ ಡಾಕ್ಟರೇಟ್ ಕೊಟ್ಟು ಗೌರವಿಸಿದ್ದಾರೆ. ಹಳ್ಳಿಯ ಗುಡಿಸಿಲಿನಿಂದ ದೆಹಲಿಯ ಪಾರ್ಲಿಮೆಂಟ್ ವರೆಗೆ ಹೋಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದೀನಿ. 1985ನೇ ಇಸವಿಯಲ್ಲಿ
1 ರೂಪಾಯಿಗೆ 4 ಇಡ್ಲಿ ಮಾರ್ಕೊಂಡ್ ಬರ್ತಿದ್ದೆ ಹಳ್ಳಿಗೆ ಹೋಗಿ. 5 ಕೆಜಿ ಇಡ್ಲಿ ಮಾಡಿ ಚಟ್ನಿ ಮಾಡಿ ಟಿಫನ್ ಬಾಕ್ಸ್ನ ಚಟ್ನಿ ತುಂಬ್ಕೊಂಡು ಪುಟ್ಟಿಯಾಗಿ ಇಡ್ಲಿ ತುಂಬ್ಕೊಂಡು ಊರಾಗ ಹೋಗಿ ಮಾರ್ಕೊಂಡು ಬರ್ತಿದ್ದೆ. 1 ರೂಪಾಯಿಗೆ 4 ಇಡ್ಲಿ ಮಾಡಿದೀನಿ. ಪದ್ಮಶ್ರೀ ತಗೊಳಕ್ ಹೋಗೋ ದಿನ ಏರ್ಪೋರ್ಟ್ ಅಲ್ಲಿ 218 ರೂಪಾಯಿಗೆ 3 ಇಡ್ಲಿಯನ್ನ ತಿಂದಿದ್ದೀನಿ. ಬದುಕು ಇಷ್ಟೇ, ಬದುಕು ಇಷ್ಟೇ. ಕಾಲಚಕ್ರ ಉಳಿದ ನೋಡ್ರಿ. ನಾ 1 ರೂಪಾಯಿಗೆ ಇಡ್ಲಿ 4 ಮಾರಿದವಳು ನಾನೇ, 218 ರೂಪಾಯಿ ಕೊಟ್ಟು 3 ಇಡ್ಲಿ ತಿಂದವಳು ನಾನೇ. ಜೀವನದಲ್ಲಿ ಯಾವುದು ಶಾಶ್ವತವಲ್ಲ, ಜೀವನದಲ್ಲಿ ಯಾವುದು ಶಾಶ್ವತ. ಇವತ್ತು ಜೀವನ ಚಕ್ರ ತಿರುಗ್ತಾ ಇರುತ್ತೆ. ಕೆಳಗಿದ್ದವ್ರ ಮೇಲೆ, ಮೇಲಿದ್ದವ್ರ ಕೆಳಗೆ ಬಂದೇ ಬರ್ತೀವಿ. ಇದೇ ಬೇಕು ಅದೇ ಬೇಕು ಅನ್ನೋ ಭಾವನೆಗಳು ಯಾರ ಹತ್ರ ಬೇಡ. ಅದೇ ಹಾಗೆ ಮತ್ತೊಂದು ಮಾತು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಇದು ಸ್ವತಂತ್ರ ಭಾರತ. ನಾನು ನನ್ನ ಇಷ್ಟದಂತೆ, ನೀವು ನಿಮ್ಮ ಇಷ್ಟದಂತೆ ಬದುಕುವ ಹಕ್ಕು ಎಲ್ಲರಿಗೂ ಇದೆ. ಬದುಕುವ ಹಕ್ಕು ಎಲ್ಲರಿಗೂ ಇದೆ. ಹೆಣ್ಣು ಗಂಡಾಗೋದು ಸಹಜ, ಗಂಡು ಹೆಣ್ಣಾಗೋದು ಸಹಜ. ಇದು ಪ್ರಕೃತಿಯ ನಿಯಮ. ಯಾರ ಕೈಲಿ ತಪ್ಪಿಸಕ್ಕಾಗೋದಿಲ್ಲ. ಲೀಲಾ ಅವರಿಗೂ ಮಲ್ಲಿಕಾರ್ಜುನ ಅವರಿಗೂ ಪೋಷಕರಿಗೆ ನಾನು ಏನು ಹೇಳ್ತೀನಿ ಅಂದರೆ, ನಿಮ್ಮ ಸಂಸ್ಥೆಯಲ್ಲಿ ಮಕ್ಕಳು 6ರಿಂದ 7ನೇ ತರಗತಿಗೆ ಬರೋದ್ರೊಳಗೆ ಮಕ್ಕಳು ಬದಲಾಗ್ತಿರ್ತಾರೆ. ಗಂಡು ಹೆಣ್ಣಾಗ್ಬೋದು, ಹೆಣ್ಣು ಗಂಡಾಗ್ಬೋದು. ಆ ಭಾವನೆಗಳು ಮಕ್ಕಳಲ್ಲಿ 7-8ನೇ ತರಗತಿಯಲ್ಲಿ ಬರ್ತಾ ಇರುತ್ತೆ. ಅಂಥ ಮಕ್ಕಳಿಗೆ ನಿಮ್ಮ ಸಂಸ್ಥೆಯನ್ನು ಬಿಡಿಸಿ ಹೊರಗೆ ಹಾಕಕ್ಕೆ ಹೋಗ್ಬೇಡ್ರಿ. ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ರಿ. ಆ ಮಕ್ಕಳಿಗೆ ಚುಡಾಯಿಸೋದಾಗ್ಲಿ, ಗೇಲಿ ಮಾಡೋದಾಗ್ಲಿ, ಬೇರೆ ಮಕ್ಕಳು ಮಾಡಿದರೆ ಅವರನ್ನು ಇದು ಮಾಡಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಅನುವು ಮಾಡಿಕೊಡ್ರಿ. ಅದೇ ರೀತಿ ಮುಂದೊಂದು ದಿನ ನನ್ನಂಥ ಮಗು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಆ ಮಗುನ ದಯವಿಟ್ಟು ಹೊರಗೆ ಹಾಕಬೇಡ್ರಿ. ಆ ಮಗುಗೆ ಹಣ ಮಾಡಬೇಡ್ರಿ, ಅಂತಸ್ತು ಮಾಡಬೇಡ್ರಿ, ಬಿಲ್ಡಿಂಗ್ ಕಟ್ಕೊಟ್ಬೇಡ್ರಿ, ಅವರಿಗೆ ಬಂಗಾರ ಬೆಳ್ಳಿ ಮಾಡಕ್ಕೆ ಹೋಗ್ಬೇಡ್ರಿ. ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ರಿ. ಬೇರೆ ಏನು ಕೊಡಬೇಡ್ರಿ. ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ರಿ. ಆ ಮಕ್ಕಳಿಗೆ ನೀವು ವಿದ್ಯಾಭ್ಯಾಸ ಕೊಡ್ಲಿಲ್ಲ ಅಂದ್ರೆ ಇವತ್ತು ಟೋಲಲ್ಲಿ ನೋಡ್ತೀರಿ, ಸಿಗ್ನಲ್ ಅಲ್ಲಿ ನೋಡ್ತೀರಿ, ಬ್ರೇಕರ್ ಅಲ್ಲಿ ನೋಡ್ತೀರಿ, ಟ್ರೈನಲ್ಲಿ ನೋಡ್ತೀರಿ, ಹೈವೇ ರೋಡ್ಗಳಲ್ಲಿ ಸೆಕ್ಸ್ ವರ್ಕರ್ಗಳನ್ನಾಗಿ ಅವರನ್ನ ನೋಡ್ತೀರಿ. ನಿಮ್ಮ ಮಕ್ಕಳು ಸೆಕ್ಸ್ ವರ್ಕರ್ ಆಗೋದು ಇಷ್ಟನಾ? ನಿಮ್ಮ ಮಕ್ಕಳು ಬೀದಿಯಲ್ಲಿ ನಿಂತು ಭಿಕ್ಷೆ ಬೇಡೋದು ಇಷ್ಟನಾ? ಅದಕ್ಕೋಸ್ಕರ ಅಂಥ ಮಕ್ಕಳಿಗೆ ನೀವೇನು ಕೊಡಕ್ಕೆ ಹೋಗ್ಬೇಡ್ರಿ, ಏನೇನು ಬೇಡ. ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಅಷ್ಟೇ ಕೊಡ್ರಿ. ಆ ಮಕ್ಕಳು ಮುಂದೊಂದು ದಿನ ಮಂಜಮ್ಮನ ತರ ನಿಮ್ಮ ಕೀರ್ತಿಯನ್ನು ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳ್ತೀನಿ ಬಂಧುಗಳೇ. ಉನ್ನತ ಮಟ್ಟಕ್ಕೆ ಹೋಗ್ತೀನಿ. ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಕೊಲೆ ಮಾಡಿ 10 ವರ್ಷ ಜೈಲಿಗೆ ಬಂದ್ರೆ ಆ ಮಗ ನನ್ನ ಮಗ ಅಂತ ಒಪ್ಕೊಳ್ತೀರಾ ನೀವು? ಕೊಲೆ ಮಾಡಿ ಓಡಿ ಬಂದ ಮಗ ಬಂದ್ರೆ ಮಗ ಅಂತ ಒಪ್ಕೊಳ್ತೀರಾ? ಒಬ್ಬ ಮಗಳ ಅನೈತಿಕ ಸಂಬಂಧಗಳನ್ನು ಹೊಂದಿ ಓಡಿ ಹೋಗಿ 4 ಮಕ್ಕಳನ್ನ ಎತ್ಕೊಂಡು ಮನೆಗೆ ಬಂದ್ರೆ ಇವಳು ನನ್ನ ಮಗಳು ಅಂತ ಒಪ್ಕೊಳ್ತೀರಾ? ನಾವೇನು ಮಾಡಿರ್ತೀವಿ? ಯಾರ್ದನ ಮನೆ ಮುರಿದಿವ? ಗಂಡ ಹೆಂಡ್ರ ನಗಸಿವ? ಯಾರಿಗಾರ ಮೋಸ ಮಾಡಿವ? ಏನ್ ಮಾಡಿವಿ? ದಯವಿಟ್ಟು ಅಂತ ಮಕ್ಕಳನ್ನ ಹೊರಗೆ ಹಾಕ್ಬೇಡ್ರಿ. ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ರಿ. ಸರ್ಕಾರ 1% ಮೀಸಲಾತಿಯನ್ನು ಕೊಟ್ಟಿದೆ. ಈಗ ಸರ್ಕಾರ 1% ಮೀಸಲಾತಿಯನ್ನು ಕೊಟ್ಟಿದೆ. ಅವರ ಬದುಕನ್ನೇ ಅವ್ರು ಕಟ್ಕೊಳ್ತಾರೆ. ಇದೇ ನಿಮ್ಮ ರಾಯಚೂರು ಜಿಲ್ಲೆಯಲ್ಲಿ ಒಬ್ಬ ಹೆಣ್ಮಗಳು ಟೀಚರ್ ಆಗಿ ಸೇರ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ 4-5 ಜನ ಶಿಕ್ಷಕಿಯರಾಗಿ ನೌಕರಿನ ತಗೊಂಡಿದ್ದಾರೆ. ಒಂದು 8 ಜನ ನಮ್ಮ ತೃತೀಯ ಲಿಂಗಿಗಳು ಪೊಲೀಸರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಹೆಚ್ಚು ಮೀಸಲಾತಿ ಕೊಟ್ಟಂಗೆಲ್ಲ ನಮ್ಮವರಿಗೂ ಸಾಕಷ್ಟು ಅವಕಾಶಗಳು ಸಿಗ್ತವೆ ಅಂತ ಹೇಳೋದಕ್ಕೆ ಎಣ್ಣೆ ನಿಮಗೆ ಹೆಸರು ತರಬೇಕಂತ ಇಲ್ಲ, ಗಂಡೇ ಹೆಸರು ತರಬೇಕಂತ ಇಲ್ಲ, ಒಬ್ಬ ತೃತೀಯ ಲಿಂಗಿನೇ ಹೆಸರು ತರಬೇಕಂತ ಇಲ್ಲ. ಎಲ್ಲಾ ಲಿಂಗದವರು ನಿಮಗೆ ಹೆಸರನ್ನ ತರ್ತಾರೆ ಅಂತ ಹೇಳ್ತೀನಿ. ಇವತ್ತು ನನ್ನ ಕರೆದು ಈ ಒಂದು 10ನೇ ವರ್ಷದ ಸಮಾರಂಭಕ್ಕೆ ಮಾತಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರಲ್ಲ, ಆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ. ಮುಂದೊಂದು ದಿನ ಆ ಸಮುದಾಯಕ್ಕೆ ನೀವು ಗೌರವ ಕೊಟ್ಟರೆ ಇವತ್ತಿನ ದಿನ ಸಾರ್ಥಕ ಆಗುತ್ತೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಎಲ್ಲರಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಳಿದೆ. ಅದೇ ರೀತಿಯಾಗಿ ನಾಳೆ 14-15 ಸಂಕ್ರಾಂತಿ ಹಬ್ಬದ ಸರಿಗಮಪ ಇದರಲ್ಲಿ ನಾನು ಬರ್ತಾ ಇದ್ದೀನಿ. ಶನಿವಾರ ಮತ್ತು ಭಾನುವಾರ ಸರಿಗಮಪ ಇದರಲ್ಲಿ ಸಂಕ್ರಾಂತಿ ಜಾನಪದ ವಿಶೇಷ ಕಾರ್ಯಕ್ರಮಕ್ಕೆ ನಾನು ಅತಿಥಿಯಾಗಿ ಹೋಗಿದ್ದೆ. ಅದನ್ನ ಎಲ್ಲರೂ ನೋಡ್ರಿ. ಮಕ್ಕಳಿಗೆ ಅಂಥವನ್ನ ತೋರಿಸ್ರಿ, ಮಕ್ಕಳಿಗೆ ಅಂಥ ಕಾರ್ಯಕ್ರಮಗಳನ್ನು ತೋರಿಸ್ರಿ. ಮಕ್ಕಳ ಕೈಯಾಗ ಮೊಬೈಲ್ ಕೊಟ್ಟು ಜೀವನ ಪರ್ಯಂತ ತಲೆ ಎತ್ತದಂಗೆ ಮಾಡಬೇಡ್ರಿ. ಮಕ್ಕಳಿಗೆ ಮೊಬೈಲ್ ಕೊಟ್ಟರೆ
ಜೀವನ ಪರ್ಯಂತ ಆ ಮಕ್ಕಳು ತಲೆ ಎತ್ತಿ ಇನ್ನೊಬ್ಬರನ್ನ ನೋಡೋದಿಲ್ಲ, ಸಂಬಂಧಗಳು ಮುರಿದೋಗ್ತವು. ನಿಮ್ಮ ಮಕ್ಕಳಿಗೆ ಪುಸ್ತಕಗಳನ್ನು ಕೊಡ್ರಿ, ಪತ್ರಿಕೆಗಳನ್ನು ಕೊಡ್ರಿ. ಆ ಓದೋದನ್ನು ಯಾರು ಕಲಿತಾರೋ ಅಂತ ಓದಿದಂಥ ಮಕ್ಕಳು 1,00,000 ಜನ ಕನ್ನಡಿಗರಿರಲಿ, 1,00,000 ಜನ ಆಂಗ್ಲರಿರಲಿ, ಯಾರೇ ಇದ್ರು ಅಲ್ಲಿ ನಾನು ಕನ್ನಡಿಗ ಅಂತ ತಲೆ ಎತ್ತಿ ಮಾತಾಡ್ತಾನೆ ಅಂತ ಹೇಳ್ತಾ, ನಿಮ್ಮ ಆತ್ಮದಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಕೋಟಿ ಕೋಟಿ ಶರಣನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ ಇಡ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನಗೆ ಭಾವನೆಗಳನ್ನು ಅವರು ಕೊಡ್ತಾ ಇದ್ದಾರೆ, ಆದರೆ ನೀವು ಅವರಿಗೆ ಅಷ್ಟು ಚೆನ್ನಾಗಿ ಇದ್ದೀರಿ ಅಂತ ನನಗೆ ಖುಷಿ ಅನ್ನಿಸ್ತಾ ಇದೆ. ಇವತ್ತು ಈ ಮಟ್ಟಕ್ಕೆ ಬೆಳೆದದ್ದು ಮುಂದೊಂದು ದಿನ ಇಂಜಿನಿಯರ್ ಮಟ್ಟಕ್ಕೆ ಈ ಸಂಸ್ಥೆ ಬೆಳಿಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ಆ ದೇವಿಯಲ್ಲಿ ನಾನು ಬೇಡ್ಕೊಳ್ತೀನಿ. ಬಂಧುಗಳೇ, ಇವತ್ತು ಸೇಡಂಜಿ ಅವರು ಬಂದು ನಿಂತ್ಕೊಂಡು ಮಾತಾಡಿದ್ರು, ವಿಭೂತಿ ಗುಂಡಪ್ಪನವರು ಬಂದಿದ್ದಾರೆ ಇಲ್ಲಿ. ಇವತ್ತಿಷ್ಟು ಹಾರಿಕಾ ಇದ್ದಾಳೆ, ನಾನು ಇದ್ದೀನಿ. ಇಲ್ಲಿ ಎಲ್ಲರೂ ಸಮಾನರು, ನಾವು ಯಾರು ದೊಡ್ಡವರಲ್ಲ. ಇಲ್ಲಿ ಮೇಲಿದ್ದವರು ದೊಡ್ಡವರಲ್ಲ, ಕೆಳಗಿದ್ದವರು ಸಣ್ಣರಲ್ಲ. ನಾವು ನೀವು ಎಲ್ಲರೂ ಸಮಾನರು. ನಾನು ಶಾಪ ಕೊಟ್ರೆ ನಿಮಗೆ ಕೆಟ್ಟದ್ದಾಗೋದಿಲ್ಲ, ಒಬ್ಬ ಋಷಿ ಶಾಪ ಕೊಟ್ರೆ ನಿಮಗೆ ಕೆಟ್ಟದ್ದಾಗೋದಿಲ್ಲ. ಎಲ್ಲರ ಆತ್ಮದಲ್ಲಿ ಪರಮಾತ್ಮ ಇದ್ದಾನೆ. ಯಾವ ಮನುಷ್ಯನನ್ನ ನೋಯಿಸ್ತಾನೋ ಅವ್ರ ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ. ಯಾರು ಮನಸ್ಸನ್ನ ನೋಯಿಸ್ತಾರೋ ಅವ್ರ ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ. ಎಲ್ಲರ ಆತ್ಮದಲ್ಲಿ ಪರಮಾತ್ಮ ಇದ್ದಾನೆ. ಯಾವ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಗೌರವ ಕೊಟ್ಟು ನಡೀತಾನೋ, ಯಾವ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ತಲೆಬಾಗಿ ನಡೀತಾನೋ, ಯಾವ ಮನುಷ್ಯ ಇನ್ನೊಬ್ಬ ಮನುಷ್ಯನಲ್ಲಿ ಪರಮಾತ್ಮನನ್ನು ಕಾಣ್ತಾನೋ, ಆ ದೇವಿಯನ್ನ ಕಾಣ್ತಾನೋ, ಅವನಿಗೆ ಯಾವತ್ತಿದ್ದು ಒಳ್ಳೇದೇ ಆಗುತ್ತೆ, ಕೆಟ್ಟದ್ದು ಯಾವತ್ತೂ ಆಗಲ್ಲ. ದಯವಿಟ್ಟು ಯಾರಿಗೂ ಕೆಟ್ಟದ್ದನ್ನ ಬಯಸ್ಬೇಡ್ರಿ. ನಿಮ್ಗೆ ಒಳ್ಳೇದು ಮಾಡಕ್ಕೂ ಆಗಲಿಲ್ಲ, ಕೆಟ್ಟದ್ದಂತೂ ಬಯಸ್ಬೇಡ್ರಿ. ಒಳ್ಳೇದು ಮಾಡಕ್ಕಾದ್ರೆ ಮಾಡಿ, ಕೆಟ್ಟದ್ದಂತೂ ಮಾಡಕ್ಕೆ ಹೋಗ್ಬೇಡ್ರಿ. ಅವ್ರಿಗೆ ದಯವಿಟ್ಟು ನಿಮ್ಗೆಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ. ಇವತ್ತು ಎಲ್ಲರ ಆತ್ಮದಲ್ಲಿ ಪರಮಾತ್ಮ ಇದ್ದಾನೆ. ಇವತ್ತು ಲೀಲಾವತಿ ಅವರು ಮತ್ತು ಮಲ್ಲಿಕಾರ್ಜುನ್ ಅವರು ಮಾಡಿರೋ ಈ ಒಂದು ವೇದಿಕೆ ಅದ್ಭುತ ವೇದಿಕೆ ಅಂತೀನಿ. 10ನೇ ವರ್ಷದ ವಾರ್ಷಿಕೋತ್ಸವ ಅದ್ಭುತ ವೇದಿಕೆ ಅಂತ ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ಯಾವ ಲಿಂಗ ಭೇದ ಇಲ್ಲ, ಯಾವ ಜಾತಿ ಭೇದ ಇಲ್ಲ, ಯಾವ ಪಕ್ಷ ಭೇದ ಇಲ್ಲ, ಯಾವ ಭೇದ ಭಾವ ಇಲ್ಲದೆ ಇದೊಂದು ಈಕ್ವಾಲಿಟಿಯ ಸ್ಟೇಜ್. ಇಲ್ಲಿ ಪುಲ್ಲಿಂಗ ಇತ್ತು, ಸ್ತ್ರೀಲಿಂಗ ಇತ್ತು, ತೃತೀಯ ಲಿಂಗ ಇತ್ತು. ಇದು ಈಕ್ವಾಲಿಟಿಯ ಸ್ಟೇಜು, ಇದು ಸಮಾನತೆಯ ವೇದಿಕೆ. ಇವತ್ತು ಅವರಿಬ್ಬರು ಗಂಡ ಹೆಂಡತಿ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ ಕಾರ್ಟಿಯಲ್ಲಿ ಸಮಾನತೆಯನ್ನು ಎತ್ತಿ ಹಿಡಿದಿದೆ ಅಂತ ಹೇಳೋದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಇಂಥ ಕಾರ್ಯಕ್ರಮಗಳಿಗೆ, ಇದಕ್ಕೆ ಆದಷ್ಟು ನೀವೆಲ್ಲರೂ ಮಕ್ಕಳಿಗೆ ಆಗಲಿ, ಸಂಸ್ಥೆಗಾಗಲಿ ಸಹಾಯವನ್ನ ಮಾಡೋಣ. ಇವತ್ತು ನಮ್ಮ ಹತ್ರ ಬೇಕಾದಷ್ಟು ದುಡ್ಡು ಇರುತ್ತೆ, ಕೊಡೋ ಮನಸ್ಸು ಯಾರಿಗಿರೋದಿಲ್ಲ. ನಾವು ಕೊಡಬೇಕು, ಇನ್ನೊಬ್ಬರಿಗೆ ಕೊಟ್ಟು ನಾವು ತೃಪ್ತಿಯನ್ನು ಪಡಬೇಕು. ಸರ್ವಜ್ಞ ಒಂದು ಮಾತು ಹೇಳಿದ್ದಾನೆ, ನೀಡುವ ಕೈ ಬಡವನಾದರೆ ಕೊಡುವ ಒಡೆಯನು ಬಡವನಲ್ಲ ಸರ್ವಜ್ಞ. ನಮ್ಗೇನು ಕೈ ಎತ್ತಿ ನಾವು ಕೊಡ್ತೀವಲ್ಲ, ನಮಗೆ ಮೇಲೊಬ್ಬ ಪರಮಾತ್ಮ ಇದನಲ್ಲ, ಅವನು ಯಾವತ್ತೂ ಬಡವನಾಗೋದಿಲ್ಲ. ಹಾಗೆ ನಾವು ಕೊಟ್ಟು ಸಂತೋಷವನ್ನ ಪಡಬೇಕು ವಿನಕ ಕೊಟ್ಟಿದ್ದನ್ನ ಮನೆಯಲ್ಲಿ ಬಚ್ಚಿತ್ತು, ಇಷ್ಟು ಹಣ ಇದೆ, ಇಷ್ಟು ಬಂಗಾರ ಇದೆ, ಇಷ್ಟು ಬೆಳ್ಳಿ ಇದೆ, ಇಷ್ಟು ಇದೆ ಅಂತಂದೇಳಿ ಸಂತೋಷ ಪಟ್ರೆ ನಿನಗೆ ಅದು ತೃಪ್ತಿ ಸಿಗೋದಿಲ್ಲ. ಇನ್ನೊಬ್ಬರಿಗೆ ದಾನ ಮಾಡಿ ಅದನ್ನ ತೃಪ್ತಿ ಪಟ್ಕೊಳ್ರಿ. ಅವ್ರು ಆಡ್ತಕ್ಕಂಥ ಮಾತುಗಳನ್ನ ಕೇಳ್ರಿ, ಅವ್ರ ಭಾವನೆಗಳನ್ನ ನೋಡ್ರಿ, ಅವ್ರು ಇನ್ನೊಬ್ಬರ ಮುಂದೆ ಹೇಳ್ಕೊಳ್ಳೋದು ನೋಡ್ರಿ. ಅವಾಗ ನಮ್ಮ ಮನಸ್ಸಿಗೆ ಇನ್ನೂ ಹೆಚ್ಚು ತೃಪ್ತಿ ಸಿಗುತ್ತೆ. ಇಂಥ ಒಂದು ಸಮಾನತೆಯ ವೇದಿಕೆಯನ್ನ ಇಲ್ಲಿ ಕಾರ್ಯಕ್ರಮವನ್ನು ಇವರು ಮಾಡಿದ್ದಾರೆ. ಇವತ್ತು ಮಕ್ಕಳಿಗೆ ಏನಾದರೂ ಓದಿಸ್ರಿ, ನೀವು ಇಂಜಿನಿಯರ್ ಮಾಡ್ರಿ, ಡಾಕ್ಟ್ರು ಮಾಡ್ರಿ, ಪೈಲಟ್ ಮಾಡ್ರಿ, ಏನಾರ ಮಾಡ್ರಿ, ನಿಮ್ಮ ಮಕ್ಕಳಿಗೆ ಕನ್ನಡ ಭಾಷೆಯನ್ನು ಮಾತ್ರ ಮರೆಯೋದಕ್ಕೆ ಬಿಡಬೇಡ್ರಿ ತಾಯಂದ್ರಿ. ಕನ್ನಡ ಭಾಷೆಯನ್ನು ಮಾತ್ರ ಮರೆಯೋದಕ್ಕೆ ಬಿಡಬೇಡ್ರಿ. ಕನ್ನಡ ಅನ್ನೋದು ರೊಟ್ಟಿ, ಮುದ್ದಿ, ಅನ್ನ, ಸಾಂಬಾರು, ಚಪಾತಿ ಇದ್ದಂಗೆ ಕನ್ನಡ ಅನ್ನೋದು. ಆಂಗ್ಲ ಭಾಷೆ ಅನ್ನೋದು ಉಪ್ಪಿನಕಾಯಿ, ಸೊಂಡಿಗೆ, ಹಪ್ಪಳ, ಸೊಂಡಿಗೆ,
ಇನ್ನು ಆ ಬದ್ನೆಕಾಯಿ ಆಲೂಗಡ್ಡೆ ಚಟ್ನಿ ಕೋಸಂಬರಿ ಅಂತಿರಲ್ಲ ಆಂಗ್ಲ ಭಾಷೆ ಅನ್ನೋದು ಆ ಥರ ಇದ್ದು ಮಕ್ಕಳಿಗೆ ಹೆಚ್ಚು ಹೆಚ್ಚು ಕನ್ನಡವನ್ನ ನೀವು ಮನೆಗೆ ಅವ್ರ ಹೊರಗಡೆ ಯಾವ ಭಾಷೆನಾದ್ರೂ ಕಲೀಲಿ, ಬೇಕಾದ ಭಾಷೆ ಕಲೀಲಿ, ಮನೆಯಲ್ಲಿ ಮಾತ್ರ ಮಕ್ಕಳಿಗೆ ಕನ್ನಡವನ್ನೇ ಕಲಿಸ್ರಿ, ಕನ್ನಡದಲ್ಲೇ ಮಾತಾಡ್ರಿ. ಕನ್ನಡ ಏನದು ಮಮ್ಮಿ ಡ್ಯಾಡಿ ಆಂಟಿ ಅಂಕಲ್ಲು, ಅದು ಹೊಟ್ಟೆಗಿಂತ ಬರೋದೇ ಇಲ್ಲ. ಮಮ್ಮಿ ಡ್ಯಾಡಿ ಆಂಟಿ ಅಂಕಲ್ ಇಲ್ಲೇ ಬಂದು ಇಲ್ಲೇ ಸತ್ತೋಗ್ಬಿಡುತ್ತದು. ಅದೇ ಅಪ್ಪ ಅಮ್ಮ ದೊಡ್ಡಪ್ಪ ಚಿಕ್ಕಮ್ಮ ದೊಡ್ಡಪ್ಪ ಅಂತನ್ರಿ. ಆಂಟಿ ಅಂದ್ರೆ ಅತ್ತಿಗಂದ್ರ ಅಂತ ಗೊತ್ತಿಲ್ಲ, ಚಿಕ್ಕಮ್ಮಗಂದ್ರ ಅಂತ ಗೊತ್ತಿಲ್ಲ. ನಾವೇನಂತ ಅನ್ಕೋಬೇಕು ಅದು ಗೊತ್ತೇ ಆಗಲ್ಲ. ಅಂಕಲ್ ಅಂತ ಮಾವುಗಂದ್ರು, ಆ ಚಿಕ್ಕಪ್ಪಗಂದ್ರು ದೊಡ್ಡಪ್ಪಗಂದ್ರು ಅಂಕಲ್ ಅಂದ್ರು ಬಿಡ್ತಾರೆ. ನಾವು ಮತ್ತೆ ಕೇಳ್ಬೇಕು ಅಂಕಲ್ ಅಂದ್ರೆ ನಿಮ್ಮ ಅಪ್ಪನ ಅಣ್ಣನ ನಿಮ್ಮ ಅಮ್ಮನ ಅಣ್ಣನ ಅಂತ ಕೇಳ್ಬೇಕು. ಹಿಂಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಮಕ್ಕಳಿಗೆ ಕನ್ನಡವನ್ನ ಕಲಿಸ್ತಾ ಮಕ್ಕಳು ಹೊರಗಡೆ ಅವ್ರು ಯಾವ ಭಾಷೆಯನ್ನ ಇವತ್ತು ದೇಶ ವಿದೇಶದಲ್ಲಿ ಕನ್ನಡ ಸಂಘಗಳಿದ್ದಾವೆ, ದೇಶ ವಿದೇಶದಲ್ಲಿ ಕನ್ನಡ ಸಂಘಗಳಿದ್ದಾವೆ. ನನಗೆ ಪದ್ಮಶ್ರೀ ಬಂದಾಗ ಆನ್ಲೈನ್ನಲ್ಲಿ ನನಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಆನ್ಲೈನಲ್ಲಿ ನನ್ನನ್ನು ಕರೆದು ಮಾತಾಡಿಸಿ ಆನ್ಲೈನ್ನಲ್ಲೇ ಗೌರವ ಮಾಡಿಬಿಡ್ತಿದ್ರು, ಆನ್ಲೈನ್ನಲ್ಲೇ ಸ್ವಾಗತ ಮಾಡ್ತಿದ್ರು. ಎಲ್ಲದೂ ಆನ್ಲೈನ್ನಲ್ಲೇ, ತಿನ್ನೋದು ಕೂಡ ಆನ್ಲೈನ್ನಲ್ಲಿ. ಇವಾಗೆಲ್ಲ ಯಾರು ಪಟ್ಟಂತ ರೊಟ್ಟಿ ಹೊಡಿಯೋಂಗಿಲ್ಲ, ತಿನ್ನೋದು ಕೂಡ ಎಲ್ಲ ಆನ್ಲೈನ್ನಲ್ಲಿ ಆಗಿತ್ತು. ಇನ್ನೇನು ಮಕ್ಕಳು ಕೂಡ ಆ ಥರ ಆಗ್ತಾವೆ. ಮುಂದೊಂದು ದಿನ ಆನ್ಲೈನ್ನಾಗ ಮಕ್ಕಳು ಮಾಡ್ಕೊಂಡ್ಬಿಡೋದೆ. ನನ್ನ ಹೆಂಡತಿ ಮದುವೆಗಡೆ ಬೇಕಾಗಿಲ್ಲ, ಆನ್ಲೈನ್ನಾಗ ಮಾಡ್ಕೊಂಡು ಜೈ ಅಂದು ಬಿಡೋದು. ಆನ್ಲೈನಾಗ ಬಂದಾಗ ಅವ್ರು ಕನ್ನಡ ಮಾತಾಡ್ತಾ ಇದ್ರು. ನನಗೆ ಟಿವಿಯಲ್ಲಿ ಬಂದಾಗ ಕನ್ನಡ ಮಾತಾಡ್ತಾ ಇದ್ರು. ಏನ್ರಿ ನೀವು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರ ಅಂದ್ರೆ, ಯಾಕಮ್ಮ ಮಾತಾಡೋದು? ಅಲ್ಲ ನೀವು ಲಂಡನ್ನು, ಇರಾಕು, ಇರಾನು, ಜರ್ಮನು, ಅಮೇರಿಕಾ ಇಲ್ಲಿದ್ದೀರಿ, ಅಲ್ಲೇ ಇದ್ದೀವಮ್ಮ, ನಾವು ಕನ್ನಡ ಮಾತಾಡ್ತೀವಿ ಅಂದ್ರು. ನೀವಷ್ಟೇ ಕನ್ನಡ ಮಾತಾಡ್ತಿರೋ ನಿಮ್ಮ ಮಕ್ಕಳಿಗೆ ಕನ್ನಡ ಕಲಿಸ್ತೀರಾ ಅಂತ ಕೇಳಿದೆ ನಾನು. ಅಮ್ಮ ಹೊಸಲಿ ಒಳಗಡೆ ಕನ್ನಡ, ಹೊಸಲಿ ಹೊರಗೆ ಆಂಗ್ಲ ಭಾಷೆ ಅಂತ ಹೇಳಿದ್ರು. ನಮ್ಮ ಮನೆಯ ಹೊಸಲಿಯಿಂದ ಒಳಗೆ ಕನ್ನಡ ಭಾಷೆ ಮಾತಾಡ್ತೀವಿ, ಹೊರಗಡೆ ಆಂಗ್ಲ ಭಾಷೆ ಮಾತಾಡ್ತಾರೆ. ಯಾವ್ಯಾವ ದೇಶದಲ್ಲಿದ್ದೀವೋ ಆ ಭಾಷೆನ ಮಕ್ಕಳು ಕಲಿತಾ ಇದ್ದಾರೆ, ನಮ್ಮಲ್ಲಿ ಮಾತ್ರ ನಾವು ಕನ್ನಡ ಅಂತೀವಿ. ನೋಡ್ರಿ, ನಾವೇ ಕನ್ನಡಕ್ಕೆ ಹೆಚ್ಚು ಗೌರವವನ್ನು ಕೊಡಲ್ಲ. 2014ರಲ್ಲಿ ಜರ್ಮನ್ ದೇಶದ ಸಾರಾ ಮಾರ್ಕಲೆ ಅಂತ ಜರ್ಮನ್ ದೇಶದ ಹುಡುಗಿ ಬಂದಿದ್ಲು ನಮ್ಮ ಭಾರತ ದೇಶಕ್ಕೆ. ಇಂಡಿಯನ್ ಟ್ರಾನ್ಸ್ಜೆಂಡರ್ ಅಂತ MA MPhil ಮಾಡಿ PhD ಮಾಡಿ ಡಾಕ್ಟರೇಟ್ ತಗೊಂಡ್ಲು. ಅವಳು 15 ದಿವಸ ಒಂದೂವರೆ ತಿಂಗಳು ನನ್ನ ಮನೆಯಲ್ಲಿ ಉಳ್ಕೊಳ್ತಿದ್ಲು. ನಾನು ಅವಳಿಗೆ ಕನ್ನಡವನ್ನ ಕಲಿಸಿದೆ. ನಮ್ಮ ಮನೆ ಬಿಟ್ಟು ಹೋಗೋದ್ರೊಳಗೆ ಅವಳಿಗೆ ಕನ್ನಡವನ್ನ ಕಲಿಸಿದೆ, ಆಕೆಗೆ ಕನ್ನಡವನ್ನ ಕಲಿಸಿದೆ. ಆಕೆ ಮದುವೆ ಆದ್ರೆ ಮತ್ತೆ ಗಂಡನ ಕರ್ಕೊಂಬಂದ್ಲು. ಆಕೆಗೆ ಬುಗುಡಿ ಚುಚ್ಚಿದೆ, ಕಾಲುಂಗುರ ಹಾಕಿದೆ, ಮೂಗು ಚುಚ್ಚಿದೆ, ಚೈನ ಹಾಕಿದೆ, ಮುಕ್ಬಟ್ಟಿದ್ದೆ. ಆಕೆ ಸೀರೆ ಜಾಕೆಟ್ ಉಡಿಸಿ, ಗಂಧಕ್ಕೆ ಅರಶಿನ ಹಚ್ಚಿ, ಕೆಂಪು ಕೂದಲಿಗೆ ಕರೆ ಚೌರಿ ಕೂದಲಿಟ್ಟು, ಜಡಿ ಹಾಕಿ, ಮಗ್ಗಿ ಜಡಿ ಇಳಿಸಿ ನನ್ನಿಂದ ಊರಾಗ ಕರ್ಕೊಂಡು ಹೋಗ್ಬಿಡ್ತಿದ್ದೆ. ಆಕೆ ಊರಾಡಕ್ಕೆ ಹೋದ್ರೆ, ನಾಟಕಕ್ಕೆ ಹೋದ್ರೆ, ಫಂಕ್ಷನ್ಗೆ ಹೋದ್ರೆ ಕರ್ಕೊಂಡು ಹೋಗ್ಬಿಡ್ತಿದ್ದೆ. ಆಕೆ ಇವತ್ತಿನವರೆಗೂ ನಾನು ಮರ್ತರೂ ನಮ್ಮ ದೇಶದ ಹಬ್ಬಗಳನ್ನು ಆಕಿ ಮರೆಯಂಗಿಲ್ಲ. ಅಮ್ಮ ಮಂಜಮ್ಮ, ಅಮ್ಮ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ, ನಿಮಗೆ ಯುಗಾದಿಯ ಶುಭಾಶಯಗಳು. ಈ ರೀತಿ ಎಲ್ಲ ಹಬ್ಬಗಳನ್ನ ಕನ್ನಡದಲ್ಲಿ ಕಳಿಸ್ತಾಳೆ. ನೀವ್ಯಾಕೆ ಕನ್ನಡಕ್ಕೆ ಗೌರವ ಕೊಡಲ್ಲ? ಕನ್ನಡಕ್ಕೆ ಗೌರವ ಕೊಡಲ್ಲ. ನಮ್ಮ ತಾಯಿಗೆ ನಾವು ಅಮ್ಮ ಅಂತ ಕರೀಲಿಲ್ಲ ಅಂದ್ರೆ ಪಕ್ಕದ ಮನೆಯವ್ರಿಗೆ ಯಾರು ಅಮ್ಮ ಅಂತ ಕರೀತಾರೆ? ಪಕ್ಕದ ಮನೆಯವ್ರಿಗೆ ಯಾರು ಅಮ್ಮ ಅಂತ ಕರೀತಾರೆ? ನಮ್ಮ ತಾಯಿಗೆ ನಾವೇ ತಾಯಿ ಅಂತ ಕರಿಬೇಕು, ನಾವೇ ಅಮ್ಮ ಅಂತ ಕರಿಬೇಕು. ಹಾಗಾಗಿ ನಿಮ್ಮ ಮಕ್ಕಳಿಗೆ ಕನ್ನಡವನ್ನ ಕಲಿಸ್ರಿ. ದೊಡ್ಡ ದೊಡ್ಡ ಇಂಜಿನಿಯರ್ ಆಗೋದು ಬೇಕಾಗಿಲ್ಲ ಅಂದ್ರು, ಅವ್ರ ಹಣೆ ಬರದಲ್ಲಿ ಏನಿರುತ್ತೋ ಅದು ಅದೇ ಆಗುತ್ತೆ. ನೀವು ಇದೇ ಆಗ್ರಿ ಅಂತ ಅವ್ರಿಗೇನು ಒತ್ತಡ ಹಾಕೋಗ್ಬೇಡ್ರಿ. ಇವತ್ತು ಅಷ್ಟೊಂದು, ನಾನು ಇವತ್ತು ನನ್ನ ಉದಾಹರಣೆನೇ ಕೊಡ್ತೀನಿ. ಇವತ್ತು ಇಷ್ಟೊಂದು ಪ್ರಶಸ್ತಿಗಳು ಬಂದಿದ್ದವು, ಇಷ್ಟೊಂದು ಒಂದು ಅಧಿಕಾರವನ್ನ ಅನುಭವಿಸಿ ನಾನು ಇವತ್ತು ವೇದಿಕೆ ಮುಂದೆ ಕೂತಿದ್ದೀನಿ. ಇಷ್ಟೆಲ್ಲ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ನಾನು ಓದಿರೋದು ಬರೀ SSLC ಫೇಲ್ ಆಗಿದ್ದೀನಿ. SSLC ಫೇಲ್ ಆದಕ್ಕಿಯ 2 ಕನ್ನಡ ಪುಸ್ತಕ, ಒಂದು ತೆಲುಗು ಪುಸ್ತಕ, ಒಂದು ಇಂಗ್ಲಿಷ್ ಪುಸ್ತಕ ಬಂದಿದೆ. ನನ್ನ ಕನ್ನಡ ಪುಸ್ತಕಗಳು 8 ವಿಶ್ವವಿದ್ಯಾಲಯದಲ್ಲಿ ಪಠ್ಯ ಪುಸ್ತಕ ಆಗಿದೆ. ಮಕ್ಕಳಿಗೆ, ಡಿಗ್ರಿ ಮಕ್ಕಳಿಗೆ 8 ವಿಶ್ವವಿದ್ಯಾಲಯದಲ್ಲಿ ಪಠ್ಯ ಪುಸ್ತಕ ಆಗಿದೆ. ನಾನು ಯಾವ ಇಂಜಿನಿಯರು ಮಾಡಿಲ್ಲ, ಡಾಕ್ಟರೇಟ್ ಮಾಡಿಲ್ಲ, PhD ಮಾಡಿಲ್ಲ. ಶರಣಬಸಪ್ಪ ವಿಶ್ವವಿದ್ಯಾಲಯದವರು ಗೌರವ ಡಾಕ್ಟರೇಟ್ ಕೊಟ್ಟು ಗೌರವಿಸಿದ್ದಾರೆ. ಹಳ್ಳಿಯ ಗುಡಿಸಿಲಿನಿಂದ ದೆಹಲಿಯ ಪಾರ್ಲಿಮೆಂಟ್ ವರೆಗೆ ಹೋಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದೀನಿ. 1985ನೇ ಇಸ್ವಿಯಲ್ಲಿ 1 ರೂಪಾಯಿಗೆ 4 ಇಡ್ಲಿ ಮಾರ್ಕೊಂಡ್ ಬರ್ತಿದ್ದೆ. ಹಳ್ಳಿಗೆ ಹೋಗಿ 5 kg ಇಡ್ಲಿ ಮಾಡಿ, ಚಟ್ನಿ ಮಾಡಿ, ಟಿಫನ್ ಬಾಕ್ಸ್ನ ಚಟ್ನಿ ತುಂಬ್ಕೊಂಡು, ಪುಟ್ಟಿಯಾಗಿ ಇಡ್ಲಿ ತುಂಬ್ಕೊಂಡು ಊರಾಗ ಹೋಗಿ ಮಾರ್ಕೊಂಡು ಬರ್ತಿದ್ದೆ. 1 ರೂಪಾಯಿಗೆ 4 ಇಡ್ಲಿ ಮಾಡಿದ್ದೀನಿ. ಪದ್ಮಶ್ರೀ ತಗೊಳಕ್ ಹೋಗೋ ದಿನ
ಏರ್ಪೋರ್ಟ್ ಅಲ್ಲಿ 218 ರೂಪಾಯಿಗೆ 3 ಇಡ್ಲಿಯನ್ನ ತಿಂದಿದ್ದೀನಿ. ಬದುಕು ಇಷ್ಟೇ. ಕಾಲಚಕ್ರ ಉಳಿದ ನೋಡ್ರಿ. ನಾ 1 ರೂಪಾಯಿ ಇಡ್ಲಿ 4 ಮಾರಿದವಳು ನಾನೇ, 218 ರೂಪಾಯಿ ಕೊಟ್ಟು 3 ಇಡ್ಲಿ ತಿಂದವಳು ನಾನೇ. ಜೀವನದಲ್ಲಿ ಯಾವುದು ಶಾಶ್ವತವಲ್ಲ, ಇವತ್ತು ಜೀವನ ಚಕ್ರ ತಿರುಗ್ತಾ ಇರುತ್ತೆ. ಕೆಳಗಿದ್ದವ್ರ ಮೇಲೆ, ಮೇಲಿದ್ದವ್ರ ಕೆಳಗೆ ಬಂದೇ ಬರ್ತೀವಿ. ಇದೇ ಬೇಕು ಅದೇ ಬೇಕು ಅನ್ನೋ ಭಾವನೆಗಳು ಯಾರ ಹತ್ರ ಬೇಡ. ಹಾಗೆ ಮತ್ತೊಂದು ಮಾತು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಇದು ಸ್ವತಂತ್ರ ಭಾರತ. ನಾನು ನನ್ನ ಇಷ್ಟದಂತೆ, ನೀವು ನಿಮ್ಮ ಇಷ್ಟದಂತೆ ಬದುಕುವ ಹಕ್ಕು ಎಲ್ಲರಿಗೂ ಇದೆ. ಹೆಣ್ಣು ಗಂಡಾಗೋದು ಸಹಜ, ಗಂಡು ಹೆಣ್ಣಾಗೋದು ಸಹಜ. ಇದು ಪ್ರಕೃತಿಯ ನಿಯಮ, ಯಾರ ಕೈಲಿ ತಪ್ಪಿಸಕ್ಕಾಗೋದಿಲ್ಲ. ಲೀಲಾ ಅವರಿಗೂ ಮಲ್ಲಿಕಾರ್ಜುನ ಅವರಿಗೂ ಪೋಷಕರಿಗೆ ನಾನು ಏನು ಹೇಳ್ತೀನಿ ಅಂದ್ರೆ, ನಿಮ್ಮ ಸಂಸ್ಥೆಯಲ್ಲಿ ಮಕ್ಕಳು 6ರಿಂದ 7ನೇ ತರಗತಿಗೆ ಬರೋದ್ರೊಳಗೆ ಮಕ್ಕಳು ಬದಲಾಗ್ತಿರ್ತಾರೆ. ಗಂಡು ಹೆಣ್ಣಾಗ್ಬೋದು, ಹೆಣ್ಣು ಗಂಡಾಗ್ಬೋದು. ಆ ಭಾವನೆಗಳು ಮಕ್ಕಳಲ್ಲಿ 7-8ನೇ ತರಗತಿಯಲ್ಲಿ ಬರ್ತಾ ಇರುತ್ತೆ. ಅಂಥ ಮಕ್ಕಳಿಗೆ ನಿಮ್ಮ ಸಂಸ್ಥೆಯನ್ನು ಬಿಡಿಸಿ ಹೊರಗೆ ಹಾಕಕ್ಕೆ ಹೋಗ್ಬೇಡ್ರಿ. ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ರಿ. ಆ ಮಕ್ಕಳಿಗೆ ಚುಡಾಯಿಸೋದಾಗ್ಲಿ, ಗೇಲಿ ಮಾಡೋದಾಗ್ಲಿ, ಬೇರೆ ಮಕ್ಕಳು ಮಾಡಿದರೆ ಅವರನ್ನ ಇದು ಮಾಡಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಅನುವು ಮಾಡಿಕೊಡ್ರಿ. ಅದೇ ರೀತಿ ಮುಂದೊಂದು ದಿನ ನನ್ನಂತ ಮಗು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಆ ಮಗುನ ದಯವಿಟ್ಟು ಹೊರಗೆ ಹಾಕಬೇಡ್ರಿ. ಆ ಮಗುಗೆ ಹಣ ಮಾಡಬೇಡ್ರಿ, ಅಂತಸ್ತು ಮಾಡಬೇಡ್ರಿ, ಬಿಲ್ಡಿಂಗ್ ಕಟ್ಕೊಟ್ಬೇಡ್ರಿ, ಅವರಿಗೆ ಬಂಗಾರ ಬೆಳ್ಳಿ ಮಾಡಕ್ ಹೋಗ್ಬೇಡ್ರಿ. ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡ್ರಿ, ಬೇರೆ ಏನು ಕೊಡ್ಬೇಡ್ರಿ. ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡ್ರಿ. ಆ ಮಕ್ಕಳಿಗೆ ನೀವು ವಿದ್ಯಾಭ್ಯಾಸ ಕೊಡ್ಲಿಲ್ಲ ಅಂದ್ರೆ ಇವತ್ತು ಟೋಲಲ್ಲಿ ನೋಡ್ತೀರಿ, ಸಿಗ್ನಲ್ ಅಲ್ಲಿ ನೋಡ್ತೀರಿ, ಬ್ರೇಕರ್ ಅಲ್ಲಿ ನೋಡ್ತೀರಿ, ಟ್ರೈನಲ್ಲಿ ನೋಡ್ತೀರಿ, ಹೈವೇ ರೋಡ್ಗಳಲ್ಲಿ ಸೆಕ್ಸ್ ವರ್ಕರ್ಗಳನ್ನಾಗಿ ಅವರನ್ನ ನೋಡ್ತೀರಿ. ನಿಮ್ಮ ಮಕ್ಕಳು ಸೆಕ್ಸ್ ವರ್ಕರ್ ಆಗೋದು ಇಷ್ಟನಾ? ನಿಮ್ಮ ಮಕ್ಕಳು ಬೀದಿಯಲ್ಲಿ ನಿಂತು ಭಿಕ್ಷೆ ಬೇಡೋದು ಇಷ್ಟನಾ? ಅದಕ್ಕೋಸ್ಕರ ಅಂತ ಮಕ್ಕಳಿಗೆ ನೀವೇನು ಕೊಡಕ್ ಹೋಗ್ಬೇಡ್ರಿ, ಏನೇನು ಬೇಡ. ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಅಷ್ಟೇ ಕೊಡ್ರಿ. ಆ ಮಕ್ಕಳು ಮುಂದೊಂದು ದಿನ ಮಂಜಮ್ಮನ ತರ ನಿಮ್ಮ ಕೀರ್ತಿಯನ್ನು ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳ್ತೀನಿ ಬಂಧುಗಳೇ. ಉನ್ನತ ಮಟ್ಟಕ್ಕೆ ಹೋಗ್ತೀನಿ. ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಕೊಲೆ ಮಾಡಿ 10 ವರ್ಷ ಜೈಲಿಗಿದ್ದು ಬಂದ್ರೆ ಆ ಮಗನ ಮಗ ಅಂತ ಒಪ್ಕೊಳ್ತೀರಾ ನೀವು? ಕೊಲೆ ಮಾಡಿ ಓಡಿ ಬಂದ ಮಗ ಬಂದ್ರೆ ಮಗ ಅಂತ ಒಪ್ಕೊಳ್ತೀರಾ? ಒಬ್ಬ ಮಗಳು ಅನೈತಿಕ ಸಂಬಂಧಗಳನ್ನು ಹೊಂದಿ ಓಡಿ ಹೋಗಿ 4 ಮಕ್ಕಳನ್ನ ಎತ್ಕೊಂಡು ಮನೆಗೆ ಬಂದ್ರೆ ಇವಳು ನನ್ನ ಮಗಳು ಅಂತ ಒಪ್ಕೊಳ್ತೀರಾ? ನಾವೇನು ಮಾಡಿರ್ತೀವಿ? ಯಾರ್ದನ ಮನೆ ಮುರಿದಿವ? ಗಂಡ ಹೆಂಡ್ರ ನಗಸಿವ? ಯಾರಿಗಾರ ಮೋಸ ಮಾಡಿವ? ಏನ್ ಮಾಡಿವಿ? ದಯವಿಟ್ಟು ಅಂತ ಮಕ್ಕಳನ್ನ ಹೊರಗೆ ಹಾಕ್ಬೇಡ್ರಿ. ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡ್ರಿ. ಸರ್ಕಾರ 1% ಮೀಸಲಾತಿಯನ್ನು ಕೊಟ್ಟಿದೆ. ಈಗ ಸರ್ಕಾರ 1% ಮೀಸಲಾತಿಯನ್ನು ಕೊಟ್ಟಿದೆ. ಅವರ ಬದುಕನ್ನೇ ಅವ್ರು ಕಟ್ಕೊಳ್ತಾರೆ. ಇದೇ ನಿಮ್ಮ ರಾಯಚೂರು ಜಿಲ್ಲೆಯಲ್ಲಿ ಒಬ್ಬ ಹೆಣ್ಮಗಳು ಟೀಚರ್ ಆಗಿ ಸೇರ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ 4-5 ಜನ ಶಿಕ್ಷಕಿಯರಾಗಿ ನೌಕರಿಯನ್ನು ತಗೊಂಡಿದ್ದಾರೆ. ಒಂದು 8 ಜನ ನಮ್ಮ ತೃತೀಯ ಲಿಂಗಿಗಳು ಪೊಲೀಸರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಹೆಚ್ಚು ಮೀಸಲಾತಿ ಕೊಟ್ಟಂಗೆಲ್ಲ ನಮ್ಮವರಿಗೂ ಸಾಕಷ್ಟು ಅವಕಾಶಗಳು ಸಿಗ್ತವೆ ಅಂತ ಹೇಳೋದಕ್ಕೆ ಹೆಣ್ಣೇ ನಿಮಗೆ ಹೆಸರು ತರಬೇಕಂತ ಇಲ್ಲ, ಗಂಡೇ ಹೆಸರು ತರಬೇಕಂತ ಇಲ್ಲ, ಒಬ್ಬ ತೃತೀಯ ಲಿಂಗಿನೇ ಹೆಸರು ತರಬೇಕಂತ ಇಲ್ಲ. ಎಲ್ಲಾ ಲಿಂಗದವರು ನಿಮಗೆ ಹೆಸರನ್ನ ತರ್ತಾರೆ ಅಂತ ಹೇಳ್ತೀನಿ. ಇವತ್ತು ನನ್ನ ಕರೆದು ಈ ಒಂದು 10ನೇ ವರ್ಷದ ಸಮಾರಂಭಕ್ಕೆ ಮಾತಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರಲ್ಲ, ಆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ. ಮುಂದೊಂದು ದಿನ ಆ ಸಮುದಾಯಕ್ಕೆ ನೀವು ಗೌರವ ಕೊಟ್ಟರೆ ಇವತ್ತಿನ ದಿನ ಸಾರ್ಥಕ ಆಗುತ್ತೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಎಲ್ಲರಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಳಿದೆ. ಅದೇ ರೀತಿಯಾಗಿ ನಾಳೆ 14-15 ಸಂಕ್ರಾಂತಿ ಹಬ್ಬದ ಸರಿಗಮಪ ಇದರಲ್ಲಿ ನಾನು ಬರ್ತಾ ಇದ್ದೀನಿ. ಶನಿವಾರ ಮತ್ತೆ ಭಾನುವಾರ ಸರಿಗಮಪ ಇದರಲ್ಲಿ ಸಂಕ್ರಾಂತಿ ಜಾನಪದ ವಿಶೇಷ ಕಾರ್ಯಕ್ರಮಕ್ಕೆ ನಾನು ಅತಿಥಿಯಾಗಿ ಹೋಗಿದ್ದೆ. ಅದನ್ನ ಎಲ್ಲರೂ ನೋಡ್ರಿ. ಮಕ್ಕಳಿಗೆ ಅಂಥವನ್ನ ತೋರಿಸ್ರಿ, ಮಕ್ಕಳಿಗೆ ಅಂಥ ಕಾರ್ಯಕ್ರಮಗಳನ್ನ ತೋರಿಸ್ರಿ. ಮಕ್ಕಳ ಕೈಯಾಗ ಮೊಬೈಲ್ ಕೊಟ್ಟು ಜೀವನ ಪರ್ಯಂತ ತಲೆ ಎತ್ತದಂಗೆ ಮಾಡಬೇಡ್ರಿ. ಮಕ್ಕಳಿಗೆ ಮೊಬೈಲ್ ಕೊಟ್ಟರೆ ಜೀವನ ಪರ್ಯಂತ ಆ ಮಕ್ಕಳು ತಲೆ ಎತ್ತಿ ಇನ್ನೊಬ್ಬರನ್ನ ನೋಡೋದಿಲ್ಲ, ಸಂಬಂಧಗಳು ಮುರಿದೋಗ್ತವು. ನಿಮ್ಮ ಮಕ್ಕಳಿಗೆ ಪುಸ್ತಕಗಳನ್ನು ಕೊಡ್ರಿ, ಪತ್ರಿಕೆಗಳನ್ನು ಕೊಡ್ರಿ. ಆ ಓದೋದನ್ನ ಯಾರು ಕಲಿತಾರೋ ಅಂತ ಓದಿದಂಥ ಮಕ್ಕಳು 1,00,000 ಜನ ಕನ್ನಡಿಗರಿರಲಿ, 1,00,000 ಜನ ಆಂಗ್ಲರಿರಲಿ, ಯಾರೇ ಇದ್ರು ಅಲ್ಲಿ ನಾನು ಕನ್ನಡಿಗ ಅಂತ ತಲೆ ಎತ್ತಿ ಮಾತಾಡ್ತಾನೆ ಅಂತ ಹೇಳ್ತಾ ನಿಮ್ಮ ಆತ್ಮದಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಕೋಟಿ ಕೋಟಿ ಶರಣನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ ಇಡ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ತಾಯಿ ಶ್ರೀದೇವಿಗೆ ಉಡಿಯಕ್ಕೆ ತುಂಬಕ್ಕೆ ಹೋಗ್ತೀವಿ. ಆದ್ರೆ ಇವತ್ತು ಅದೇ ಶ್ರೀದೇವಿ ನನ್ನ ಮನೆ ಬಾಗಿಲಿಗೆ, ನನ್ನ ಶಾಲೆಗೆ ಬಂದಿದ್ದಾಳೆ. ನಾವು ಅವ್ರಿಗೆ ನಮ್ಮ ಶಾಲೆಯ ವತಿಯಿಂದ ಉಡಿಯಕ್ಕೆ ತುಂಬೋದ್ರ ಮೂಲಕ ಗೌರವವನ್ನ ಸೂಚಿಸ್ತಾ ಇದ್ದೇವೆ. ನಮ್ಮ ಶಾಲಾ ಶಿಕ್ಷಕರು ಅದನ್ನ ಮಾಡ್ಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ಅಮ್ಮವರು ಹೇಳಿದ್ರು, ನಮ್ಮಂತ ತೃತೀಯ ಲಿಂಗಿಗಳಿಂದ ತಿರಸ್ಕಾರದಿಂದ ನೋಡ್ಬೇಡಿ ಅಂತ. ಅಮ್ಮ, ನಾನು ಇವತ್ತು ನಿಮಗೆ ಮಾತು ಕೊಡ್ತೇನೆ, ಅಂತ ಮಕ್ಕಳು ಬಂದ್ರೆ ನನ್ನ ಶಾಲೆಯೊಳಗೆ ಹೋದಷ್ಟು ನಾನು ಉಚಿತವಾಗಿ ಶಿಕ್ಷಣ ಕೊಡ್ತೇನೆ. ಇವನ್ ಅವ್ರ ಹತ್ರ ನಾನು ಪುಸ್ತಕಕ್ಕೂ ರೊಕ್ಕ ತಗೊಳ್ಳೋದಿಲ್ಲ, ಯೂನಿಫಾರ್ಮ್ಗೂ ರೊಕ್ಕ ತಗೊಳ್ಳೋದಿಲ್ಲ. ನನ್ನ ಶಾಲೆ 10ನೇ ಕ್ಲಾಸ್ವರೆಗೆ ಇದ್ರೂ ಕೂಡ ಮುಂದಿನ ವಿದ್ಯಾಭ್ಯಾಸ ಮಾಡ್ತೀನಿ ಅಂದ್ರೂ ಕೂಡ ವೈಯಕ್ತಿಕವಾಗಿ ನಾನು ಅದನ್ನು ಭರಿಸ್ಲಿಕ್ಕೆ ರೆಡಿ ಇದ್ದೀನಿ. ನಿಮ್ಮ ಆಶೀರ್ವಾದ ಒಂದೇ ನಮ್ಮ ಮೇಲೆ ಇರಲಿ ಅಂತ ನಾನು ಅತ್ಯಂತ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. Madam, class. Ma'am, all teachers. Vishwana, side ನಿಂತು ಮಾಡಂತ. ಇಲ್ಲಣ್ಣ. ಆದ್ರೆ ಅದಕ್ಕಿಂತ ಪೂರ್ವದೊಳಗೆ ಒಂದು ವಚನದ ನೃತ್ಯ ರೂಪಕ ನಂತರ ಹಾರಿಕಾ ಮಂಜುನಾಥ್ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ.